ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅಕ್ಷಸ್ರಕ್ ಪರಶು ಗದೇಶು ಕುಲುಷಂ ಪದ್ಮಂ ಧನುಃ ಕುಂಡಿಕಾಂ ದಂಡಂ ಶಕ್ತಿಮಸಿಂಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ಸುದರ್ಶನೆ ಚ ದಧತೀಂ ಹಸ್ತೈಃ ಪ್ರವಾಲಪ್ರಭಾಂ ಸೇವೆ ಸೈರಿಭಮರ್ದಿನೀಂ ಇಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ. ದೃಶಾದ್ರಾಘೀಯಸ್ಯ ದರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಮತ್ತು ಪ್ರಾಯೋಜಕರಾಗಿ ಸಹಕರಿಸ್ತಾರಂಥ ಎಲ್ಲ ಆ ದತ್ತಿ ನ್ಯಾಸಕರ್ತ ಪರಿವಾರದವರು ಹಾಗೂ ಪ್ರಾಯೋಜಕ ಪರಿವಾರದವರು ಅವರೆಲ್ಲರನ್ನು ಸ್ಮರಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಚಂಡಿಕಾ ಪರಮೇಶ್ವರಿ ಎನ್ನುವ ಮಹಾ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗುವುದಕ್ಕಿಂತ ಮುನ್ನ ನಿಮಗೆಲ್ಲರಿಗೂ ಸಹ ಇಂದಿನ ಗೀತಾ ಜಯಂತಿಯ ಮಹಾಪರ್ವ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಏಕೆಂತಂದರೆ ಈ ದಿನಗಳೆಲ್ಲ ನನ್ನ ಮನಸ್ಸಿನಲ್ಲಿ ತುಂಬ ಅಚ್ಚಳಿಯದೆ ಉಳಿದಿವೆ. ಏಕೆಂದರೆ ಒಂದು ಇಂಥ ದಿನಗಳಲ್ಲಿ ಗೀತೆಯನ್ನು ಒಂದು ಅಧ್ಯಾಯ ಪಾರಾಯಣ ಮಾಡಿದರೂ ಸಹ ಅದೆಷ್ಟೋ ಪುಣ್ಯ ಜನಕ. 18 ಅಧ್ಯಾಯ ಪಾರಾಯಣ ಮಾಡಿದರೆ ಅದಕ್ಕಿನ್ನೂ ವಿಶೇಷವಾದಂಥ ಫಲ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಆ ದಿನ ಅದನ್ನು ಇನ್ನೊಬ್ಬರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದರೆ ಅದು ಇನ್ನೂ ವಿಶಿಷ್ಟವಾದದ್ದು. ಯಾವ ಜನ್ಮದ ಸುಕೃತವೋ ಗೊತ್ತಿಲ್ಲ, ನನಗೆ ಇದೆಲ್ಲವೂ ಸಹ ಭಗವಂತ ಒದಗಿಸಿ ಕೊಟ್ಟಿದ್ದ. ಹಾಗಾಗಿ ಈ ವೇದಿಕೆ ಅಂದ ತಕ್ಷಣ ಅದೆಲ್ಲವೂ ನನ್ನ ನೆನಪಿನ ಸುರುಳಿ ಬಿಚ್ಕೊಂಡು ಬಂದು ಮರುಕಳಿಸ್ತಾ ಇರ್ತದೆ. ಹಾಗಾಗಿ ಅದಕ್ಕೆಲ್ಲ ನೇರವಾಗಿಯೋ ಪರ್ಯಾಯವಾಗಿಯೋ ನೀವೂ ಸಹ ಕಾರಣೀಕರ್ತರು. ಮತ್ತು ವೇದಿಕೆ ಮತ್ತು ಈ ಸಂಸ್ಥೆಯಂತೂ ಮತ್ತು ನಾನು ಅದನ್ನು ಹೆಸರು ಹೇಳಿ ಮತ್ತೆ ಅದನ್ನು ತಿಳಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ಪ್ರಾಯಶಃ ಈ ವೇದಿಕೆಯಲ್ಲಿ ನಡೆದಷ್ಟು ಇಂತಹ ಚಿಂತನೆ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ಸಹ ನಡೆಯೋದಿಲ್ಲ. ಅದನ್ನು ನಾವು ಮರೆಯಬಾರದು ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಗೀತಾಚಾರ್ಯ, ಏಕೆಂದರೆ ಇವತ್ತು ನಮ್ಮ ದೇಶದ ಒಂದು ಮಹಾಜ್ಞಾನ ಸಮುದ್ರ ಕಡಲು ಉಕ್ಕೇರಿ ಬಂದಂಥ ದಿವಸ. ಇನ್ನು 18 ದಿನಗಳ ಕಾಲ ಕುರುಕ್ಷೇತ್ರ ನಿರಂತರ ಯುದ್ಧ. ಆ ಯುದ್ಧ ಪ್ರಾರಂಭದಲ್ಲಿ ಪಾರ್ಥಸಾರಥಿಯಾದಂಥ ಶ್ರೀಕೃಷ್ಣ ಈ ಸಂಸಾರದ ಕಡಲನ್ನು ದಾಟೋದಕ್ಕೆ ಅಂತ ನಮಗೆ ಆ ಅಮೂಲ್ಯವಾದಂಥ ತತ್ವಗಳನ್ನು ಸೆರೆ ಹಿಡಿದು ಕೊಟ್ಟಿದ್ದಾನೆ. ಅರ್ಜುನನನ್ನು ವ್ಯಾಜವಾಗಿಸಿಕೊಂಡು ನೆಪವಾಗಿಸಿಕೊಂಡು. ಹಾಗಾಗಿ ಅಂತಹ ಆ ಪಾರ್ಥಸಾರಥಿಯಾದಂಥ ಶ್ರೀಕೃಷ್ಣ ನಮ್ಮನ್ನು ಅನುಗ್ರಹಿಸಲಿ. ಇಂತಹ ಮಹಾಪರ್ವದ ದಿನ ನಿಮಗೆಲ್ಲರಿಗೂ ಸಹ ಭಗವಂತ ಔನ್ನತ್ತವಾಲುವ ಗೀತೆಯನ್ನು ಹೆಚ್ಚೆಚ್ಚು ಓದುವಂಥ ಬುದ್ಧಿಯನ್ನು ಕೊಡಲಿ ಅಂತ ನಾನು ಆಶಿಸ್ತಾ ನೇರವಾಗಿ ಇವತ್ತಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ನಿನ್ನೆ ದಿವಸ ಚಂಡಿಕಾ ಪರಮೇಶ್ವರಿ ಅವಳು ಆತ್ಮವಿದ್ಯಾರೂಪಿಣಿ ಅಷ್ಟೇ ಅಲ್ಲ, ಅವಳು ಮತ್ತು ಶ್ರೀವಿದ್ಯಾ ಸ್ವರೂಪಿಣಿ ಅನ್ನೋದನ್ನು ಹೇಳಿದ್ದನ್ನು ನಾನು ತಿಳಿಸಿದ್ದೇನೆ ಯಥಾಮತಿ. ಒಂದು ವಿಷಯವನ್ನು ನಾನಿಲ್ಲಿ ಹೇಳಬೇಕು. ನೀವು ಎಷ್ಟೇ ಅದು ಮಂತ್ರಶಾಸ್ತ್ರ ಅಥವಾ ಕಾಮ್ಯಕರ್ಮವನ್ನು ಈಡೇರಿಸಿಕೊಡುವ ಗ್ರಂಥ ಅಂತ ಹೇಳಿದರೂ ಸಹ
ಇದು ಯಾವುದೂ ಸಹ ಮೂಲತಃ ವೇದಾಂತದ ಸೆಲೆಯನ್ನು ಬಿಟ್ಟು ಇರುವುದಿಲ್ಲ. ಅದು ನಮಗೆ ಗೊತ್ತಿರಬೇಕು. ಹಾಗಾಗಿ ನಿನ್ನೆ ಒಂದು ಶ್ಲೋಕವನ್ನು ನಾನು ಸುಮ್ಮನೆ ಮಹಾವೃತ ಅನ್ನುವಂಥ ಇದೆಷ್ಟು ಶಬ್ದ ಹೇಳೋದಕ್ಕೆ 1 ತಾಸು 1 ಗಂಟೆ 5 ನಿಮಿಷ ತೆಗೆದುಕೊಳ್ಳುವಾಗಾಗಿ ಬಂತು ಹೀಗೆ ಅಂತ. ಹಾಗಾಗಿ ಇದು ನಮ್ಮ ಒಂದು ಗ್ರಂಥಗಳ ವಿಶೇಷತೆ. ಅಲ್ಲಿಗೆ ಆ ಮಂತ್ರದಲ್ಲಿ ಯಾ ಮುಕ್ತಿ ಹೇತುರವಿಚಿಂತ್ಯ ಮಹಾವೃತಾತ್ತಮ ಅಭ್ಯಸ್ಯಸೇ ಸುನೀಯತೇಂದ್ರಿಯ ತತ್ವಸಾರೈ ಮೋಕ್ಷಾರ್ಥಿಭಿ ಮುನಿಭಿರಸ್ತ ಸಮಸ್ತದೋಷೈ ವಿದ್ಯಾಸಿ ಸಾ ಭಗವತೀ ಪರಮಾಹಿ ದೇವಿ ಅಂತಾದಮೇಲೆ ಮುಂದಿನ ಮಂತ್ರ ಶಬ್ದಾತ್ಮಿಕ. ಆ ತಾಯಿ ಎಂಥವಳು ಅಂದರೆ ಅವಳು ಶಬ್ದಸ್ವರೂಪಳು ಅಂತ. ಇದನ್ನು ನಾನು ಹಿಂದೆ ಲಲಿತಾ ಸಹಸ್ರನಾಮ ಉಪನ್ಯಾಸ ಮಾಡುವಾಗಲೂ ಹೇಳಿದ್ದೆ. ಅವಳು ಇಷ್ಟಪಟ್ಟು ಇದನ್ನು ಹೇಳಿಸಿಕೊಳ್ಳಬೇಕು ಅಂತ ನಮ್ಮನ್ನು ಅಥವಾ ನಮ್ಮ ರಸನೇಂದ್ರಿಯವನ್ನು ಮಾಧ್ಯಮವನ್ನಾಗಿಸಿಕೊಂಡು ಅವಳು ನಿಂತು ಹೇಳಿಸಿದರೆ ನಾವು ಹೇಳ್ತೇವೆ, ಮಾತನಾಡ್ತೇವೆ. ಹಾಗಿಲ್ಲದೇ ಇದ್ದರೆ ನಾವು ಏನೂ ಮಾತನಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಮ್ಮೆಲ್ಲ ಮಾತಿಗೂ ಸಹ ಆಧಾರ ಅವಳು. ಹಾಗಾಗಿ ಆ ಮಾತನ್ನು ಒಳ್ಳೆಯ ರೀತಿಯಲ್ಲಿ ನುಡಿಸಿದ್ದಕ್ಕಾಗಿ ನಾವೆಲ್ಲರೂ ಮಾಡಬೇಕಂತ ವಂದನಾರ್ಪಣೆ ಅವಳಿಗೆ ಮೊದಲನೇದಾಗಿ. ಹಾಗಾಗಿ ಅವಳು ಶಬ್ದಾತ್ಮಿಕ, ಶಬ್ದಸ್ವರೂಪಳು. ಈ ಮಂತ್ರದಲ್ಲಿ ಪ್ರಧಾನವಾಗಿ 4 ವಿಚಾರವನ್ನು ದುರ್ಗಾ ಸಪ್ತಶತಿ ಹೇಳುತ್ತೆ. ಅದು ಏನು ಅಂತ ನೋಡೋಣ ಒನ್ ಬೈ ಒನ್. ಆ ಶಬ್ದಾತ್ಮಿಕ ಅಂದ ತಕ್ಷಣ 2 ರೀತಿಯಾದ ಶಬ್ದಗಳು ನಮ್ಮಲ್ಲಿ. ಒಂದು ವೈದಿಕ ಶಬ್ದ, ಇನ್ನೊಂದು ಲೌಕಿಕ ಶಬ್ದ ಅಂತ. ಲೌಕಿಕ ಶಬ್ದಗಳು ಅಂದರೆ ಹೋಗ್ರಿ, ಬರ್ರಿ, ಕೂತ್ಕೊಳ್ರಿ, ಬರೀರಿ, ಓದ್ರಿ, ಇದೆಲ್ಲವುದೇನು ಲೌಕಿಕ ಶಬ್ದಗಳು. ಅಂದರೆ ಈ ಶಬ್ದಗಳ ಹಿಂದೆ ಋಷಿಗಳ ಪ್ರಚೋದನೆ ಬೇಕಾಗಿಲ್ಲ. ನಾವೆಲ್ಲರೂ ಸಹ ನಮಗೆ ಗೊತ್ತಿದೆ, ಅವರು ಹೇಳಿದ ಹಾಗೆ ಕೇಳ್ಕೊಂಡು ನಾವು ಹೇಳ್ತಾ ಇರ್ತೇವೆ. ಹಾಗಾಗಿ ಲೌಕಿಕ ಶಬ್ದಗಳು ಇವೆಲ್ಲ. ಈ ಶಬ್ದಗಳು ಯಾಕೆ ಬೇಕು ನಮಗೆ? ವ್ಯವಹಾರಕ್ಕೋಸ್ಕರ ಬೇಕು. ಇನ್ನು ಬೇರೆ ಒಂದು ಶಬ್ದ ಗುಂಪುಂಟು, ಅವುಗಳನ್ನು ವೈದಿಕ ಶಬ್ದಗಳು ಅಂತ ಕರೀತಾರೆ, ಅಥವಾ ಅವುಗಳನ್ನು ಅಲೌಕಿಕ ಶಬ್ದಗಳು ಅಂತ ಕರೀತಾರೆ. ಈ ಶಬ್ದಗಳನ್ನು ನಾವು ಕಂಡು ಹಿಡಿದಿದ್ದಲ್ಲ. ಹಾಗಿದ್ರೆ ಅದು ಭಗವಂತನ ಉಸಿರು. ಆಕಾಶದಲ್ಲಿ ಅಲೆಯಾಗಿ ಇರ್ತದೆ ಜ್ಞಾನ ರಾಶಿ. ಆ ಜ್ಞಾನದ ಹೊರಮೈ ಶಬ್ದ ಪ್ರಪಂಚ. ಶಬ್ದ ಪ್ರಪಂಚದ ಒಳಗೆ ಇರುವುದು ಜ್ಞಾನ ಪ್ರಪಂಚ. ಆ ಆಕಾಶದಲ್ಲಿ ಶಬ್ದ ರೂಪದಲ್ಲಿರುವಂತಹ ಈ ಜ್ಞಾನ ರಾಶಿಯನ್ನು ಋಷಿಗಳು ತಮ್ಮ ತಪಸ್ಸಿನಿಂದ, ಅನುಷ್ಠಾನದ ಬಲದಿಂದ ಅದನ್ನು ಸೆರೆ ಹಿಡಿದ್ರು. ಅದು ನಮಗೆ ಸಿಕ್ಕಿತು. ಆಯಿತು, ಅಲ್ಲಾದರೂ ಹೇಗೆ ಹೋಯಿತು ಅಂತ ಒಂದು ಪ್ರಶ್ನೆ. ಅದಕ್ಕೆ ಕಾರಣ ಇಷ್ಟೇ, ಅದು ಭಗವಂತನ ಅಥವಾ ಭಗವತಿಯ ಉಸಿರು. ಅಂದರೆ ನಾವು ಉಸಿರಾಡುವಾಗ ಹೇಗೆ ಬಿಸಿಯಾದ ಗಾಳಿ ಹೊರಗೆ ಬರುತ್ತೋ, ಅರ್ಥ ಆಗೋದಕ್ಕೆ ಹೇಳ್ತಿದ್ದೇನೆ, ಹಾಗೆ ಭಗವಂತನ ಉಸಿರಲ್ಲಿ ಇಂತಹ ಈ ಜ್ಞಾನ ರಾಶಿ ಹೊರಹೊಮ್ಮುತ್ತಾ ಇರ್ತದೆ. ಹೀಗೆ ಅಂತ ಹೊರಹೊಮ್ಮಿದ್ದು ಅದರ ಸ್ಟೋರ್ ರೂಮ್ ಯಾವುದು ಕೇಳಿದ್ರೆ ಆಕಾಶ. ಅದು ಆವತ್ತಷ್ಟೇ ಅಲ್ಲ, ಇವತ್ತೂ ಸಹ ನೀವು ನೋಡಿ, ರೇಡಿಯೋ ಸ್ಟೇಷನ್ನಲ್ಲಿ ಒಂದು ಶಬ್ದ ತರಂಗವನ್ನು ಹರಿಬಿಡ್ತಾರೆ ಮೇಲಿಂದ. ಅದಾದಮೇಲೆ ನಿಮ್ಮ ಮನೆಯಲ್ಲಿರುವಂಥ ರೇಡಿಯೋದಲ್ಲಿ ಅದಕ್ಕೊಂದು ಮಷಿನ್ ಅಳವಡಿಸಿಡ್ತಾರೆ. ಅಲ್ಲಿ ಅದು ಆಕಾಶದಲ್ಲಿ ಎಲ್ಲ ಕಡೆಗೂ ಸಂಚರಿಸ್ತಾ ಇರುತ್ತೆ. ಅದನ್ನು ಇದು ಏನು ಮಾಡುತ್ತೆ, ಹಿಡ್ಕೊಳ್ಳುತ್ತೆ, ನಮ್ಮ ಮನೆ ಹಾಲಿಗೋ ಅಡುಗೆ ಮನೆಗೋ ತಂದು ಅದು ಸಪ್ಲೈ ಮಾಡುತ್ತೆ. ನೇರ ರೇಡಿಯೋ ಸ್ಟೇಷನಿಂದ ನಮ್ಮನೆ ರೇಡಿಯೋದವರೆಗೂ ಸಹ ವೈರ್ ಏನು ಇರೋದಿಲ್ವಲ್ಲ? ಇರುತ್ತಾ? ಇಲ್ಲ. ಹಾಗಿದ್ರೆ ಅದು ಹೇಗೆ ಬಂತು ಕೇಳಿದರೆ, ಅದೇ ಶಬ್ದಗುಣಕಮಾಕಾಶಂ. ಶಬ್ದಗಳು ಸಂಚರಿಸುವ ದಾರಿ ಅಥವಾ ಶಬ್ದಗಳಿಗೆ ಆಧಾರವಾದದ್ದು ಯಾವುದು? ಆಕಾಶ, ಸ್ಪೇಸ್. ಅಲ್ಲಿ ಅದು ಅಲೆಯಾಗಿ ಇರುತ್ತೆ. ಹಾಗಾಗಿ ಅಂಥ ಭಗವಂತನ ಉಸಿರನ್ನು ಇರಿಸಿಕೊಳ್ಳುವ ಜಾಗ ಆಕಾಶ. ಅದು ಜ್ಞಾನರೂಪದ ಉಸಿರು. ಯಸ್ಯ ನಿಶ್ವಸಿತಮೇತಂ ಏತದೃಗ್ವೇದೋ ಯಜುರ್ವೇದೋ ಅಂಥೇಳಿ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ.
ಹಾಗಾಗಿ ಜಗನ್ಮಾತೆಯ ಉಸಿರೇ ಆ ಶಬ್ದ ಪ್ರಪಂಚ. ಅಲ್ಲಿಗೆ ಲೌಕಿಕ ಶಬ್ದ ಮತ್ತು ಅಲೌಕಿಕ ಶಬ್ದ ಅಂದರೆ ವೈದಿಕ ಶಬ್ದ ಅಂತ ಹೆಸರು. ಈ ವೈದಿಕ ಶಬ್ದಗಳನ್ನು ಯಾವುದನ್ನೂ ಸಹ ಅಂದರೆ ಉಪನಿಷತ್ತು, ಮಂತ್ರ ಇವುಗಳನ್ನೆಲ್ಲ ಮನುಷ್ಯ ಸೃಷ್ಟಿ ಮಾಡಿದ್ದಲ್ಲ. ಅಂದರೆ ಇವು ಮ್ಯಾನ್ ಮೇಡ್ ಅಲ್ವೇ ಅಲ್ಲ. ಇವು ಹಾಗಿದ್ರೆ ಅಪೌರುಷೇಯ, ಪುರುಷ ನಿರ್ಮಿತ ಆದದ್ದಲ್ಲ. ಅಂದರೆ ಭಗವಂತನ ಉಸಿರಾಗಿ ನಮಗೆ ಸಿಕ್ಕಿವೆ. ಯಾವುದೇ ಅವಾರ್ಡಿಗೋಸ್ಕರ ಅವು ಬಂದಿದ್ದು ಅಲ್ಲ, ಅವುಗಳನ್ನು ಹರಿಬಿಟ್ಟಿದ್ದು ಅಲ್ಲ, ಕೇವಲ ಲೋಕಹಿತ ದೃಷ್ಟಿಯಿಂದ. ಹಾಗಾಗಿ ಆ ಶಬ್ದಗಳನ್ನು ನಾವು ಕೊನೆಯ ಪಕ್ಷ ಉಚ್ಚಾರ ಮಾಡಿದರೂ ಸಹ ಅದಕ್ಕೆ ಒಂದಿಷ್ಟು ಪುಣ್ಯಜನಕತ್ವ ಅನ್ನೋದುಂಟು. ಯಾಕೆ ಅಂತಂದರೆ ಆ ಶಬ್ದ ಅದು ಯಾರಿದ್ದು? ಅದು ಭಗವಂತನಿಂದ ಬಂದದ್ದು, ಅಪೌರುಷೇಯವಾದದ್ದು. ಹಾಗಾಗಿಯೇ ಇವತ್ತು ಒಂದು ಅಧ್ಯಾಯ ಗೀತೆಯನ್ನು ಪಾರಾಯಣ ಮಾಡಿದ್ರು ಅದಕ್ಕೆ ಪುಣ್ಯ ಅಂತ ಹೇಳಿದೆ. ಯಾಕೆಂದರೆ ಗೀತಾಚಾರ್ಯ ಉಪದೇಶ ಮಾಡಿದ ಅರ್ಜುನನಿಗೆ. ಹಾಗೆ ಉಪದೇಶ ಮಾಡಿದ್ದನ್ನು ವೇದವ್ಯಾಸರು ಅವರೇನು ಯುದ್ಧ ಭೂಮಿಗೆ ಹೋಗಲಿಲ್ಲ, ತಮ್ಮ ಮನೆಯಲ್ಲಿ ಕುಳಿತು, ಆಶ್ರಮದಲ್ಲಿ ಕುಳಿತು ಅವುಗಳನ್ನು ಹಾಗೆ ಸೆರೆ ಹಿಡಿದರು ತಮ್ಮ ಜ್ಞಾನ ದೃಷ್ಟಿಯಿಂದ. ಇಂಥ ಶಬ್ದಗಳನ್ನು ಉಚ್ಚಾರ ಮಾಡಿದರೆ ಪುಣ್ಯ ಬರ್ತದೆ ಅಂತ ಒಪ್ಕೊಳ್ಬೇಕೋ ಬೇಡವೋ ನಾವು? ವ್ಯಾಕರಣದಲ್ಲಿ ಒಂದು ನಿಯಮ ಉಂಟು, ಏಕಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ. ಒಂದು ಲೌಕಿಕ ಶಬ್ದವನ್ನು ನೀವು ಸರಿಯಾಗಿ ಉಚ್ಚರಿಸಿದ್ರೂ ಸಹ ಆ ಶಬ್ದಕ್ಕೆ ಪುಣ್ಯಜನಕತ್ವ ಅನ್ನೋದುಂಟು, ಅಷ್ಟೋ ಇಷ್ಟೋ. ಇನ್ನು ಅಪೌರುಷೇಯ ಅಂತ ಆ ಶಬ್ದಗಳನ್ನು ಉಚ್ಚಾರ ಮಾಡಿದರೆ ಖಂಡಿತವಾಗಿಯೂ ಸಹ ಅದರಿಂದ ಪುಣ್ಯ ಆಗತ್ತೆ ಅನ್ನೋದು ನಮ್ಮ ಶಾಸ್ತ್ರಗಳ ಉದ್ಘೋಷ, ಅಚಲವಾದ ನಂಬಿಕೆ. ಅದರಿಂದ ಫಲವನ್ನು ಸಹ ಪಡೆದಿದ್ದಾರೆ. ಹಾಗಾಗಿ ಅಲ್ಲಿರುವ ವಿಷಯಕ್ಕೆ ಎಷ್ಟು ಶಕ್ತಿಯೋ ಆ ಶಬ್ದಗಳಿಗೂ ಸಹ ಅಷ್ಟೇ ಶಕ್ತಿ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಈ ಎರಡೂ ತರಹದ ಶಬ್ದಗಳಿಗೂ ಸಹ ಜಗನ್ಮಾತೆ ಆಧಾರಳಾಗಿದ್ದಾಳೆ. ಲೌಕಿಕ ಶಬ್ದ ಇರ್ಬೋದು ಅಥವಾ ಅಲೌಕಿಕ ಶಬ್ದ ಇರ್ಬೋದು. ಇನ್ನು ಅಲೌಕಿಕ ಶಬ್ದಗಳು ಅಂತ ಹೇಳಿದಾಗ ಅದೊಂದು ದೊಡ್ಡ ಪ್ರಪಂಚ. ಮೊದಲು ಬರುವುದೇ ಸುವಿಮಲ ಋಕ್, ಅತ್ಯಂತ ಶುದ್ಧವಾದ ಪವಿತ್ರವಾದಂಥ ಋಕ್ ಅಂದರೆ ಪದ್ಯರೂಪವಾದ ಮಂತ್ರಗಳು. ಆ ಪದ್ಯರೂಪವಾದ ಮಂತ್ರದ ಹೆಸರು ಋಗ್ವೇದ ಅಂತ ಹೆಸರು. ಋಕ್ ಅಂದ್ರೇ ಪದ್ಯರೂಪವಾದ ಮಂತ್ರ ಅಂತ. ವೇದಗಳು ಅವು ಯಾವಾಗಲೂ ಮಲಿನ ಆಗುವುದೇ ಇಲ್ಲ. ತಪ್ಪಾಗಿ ಹೇಳಿದರೆ ನಾವು ಮಲಿನ ಆಗ್ತೇವೆ ಅಷ್ಟೇ ಹೊರತು ಸಹ ಅದು ಮಲಿನ ಆಗುವುದಿಲ್ಲ. ಹಾಗಾಗಿ ಅದು ಸದಾ ಸುವಿಮಲ, ಇಟ್ ಈಸ್ ಎವರ್ ಪ್ಯೂರ್, ಯಾವಾಗಲೂ ಶುದ್ಧ ಶುದ್ಧ ಶುದ್ಧ. ಅದಕ್ಕೋಸ್ಕರ ಅದನ್ನು ಉಚ್ಚಾರ ಮಾಡಿದರೆ ಉಚ್ಚಾರಣೆ ಮಾಡಿದವನು ಶುದ್ಧ, ಆ ಉಚ್ಚಾರಣೆ ಮಾಡಿದ್ದನ್ನು ಕೇಳಿಸಿಕೊಂಡವನು ಸಹ ಶುದ್ಧ. ಅಷ್ಟು ಹಿನ್ನೆಲೆಯಲ್ಲಿ ಒಂದು ಋಗ್ವೇದ, ಅದು ಶಬ್ದ ಪ್ರಪಂಚ, ಮಂತ್ರರೂಪವಾದದ್ದು ಅಂದರೆ ಪದ್ಯರೂಪವಾದಂಥ ಮಂತ್ರ. ಅದಾದಮೇಲೆ ಯಜುಷ್. ಯಜುಷ್ ಅಂದರೆ ಗದ್ಯರೂಪವಾದ ಮಂತ್ರ. ಗದ್ಯರೂಪವಾದ ಮಂತ್ರ. ನಾನು ಇದನ್ನೆಲ್ಲ ಹೇಳುವಾಗ ನಾನು ಬೇರೆ ಬೇರೆ ಎಲ್ಲ ವಿಷಯಗಳು ನೆನಪಿಗೆ ಬರ್ತೇವೆ, ಆದರೆ ಸಮಯ ಮುಂದಕ್ಕೆ ಹೋಗೋದಿಲ್ಲ ಅನ್ನೋದೃಷ್ಟಿಂದ ಸ್ವಲ್ಪ ಬೇಗ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ಋಗ್ವೇದದಲ್ಲಿ ಒಟ್ಟು 24 ಶಾಖೆಗಳು ಇದ್ದವು. ಇವತ್ತು 3 ಶಾಖೆಗಳು ಮಾತ್ರ ಉಳಿದಿವೆ. ಅಂದರೆ ನಾವು ವೇದವನ್ನು ಉಳಿಸಿಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಕಳೆದುಕೊಂಡಿದ್ದು ಜಾಸ್ತಿ. ಉಳಿಸಿಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದು ಹೆಚ್ಚು. ಪದ್ಯರೂಪವಾದ ಮಂತ್ರ ಅಂಥೇಳಿ. ಇನ್ನು ಗದ್ಯರೂಪವಾದದ್ದು ಯಜುಸ್. ಯಜುಸ್ ಅಂದ್ರೇ ಗದ್ಯರೂಪವಾದ ಮಂತ್ರ ಅಂತ. ಇದು ಎಷ್ಟಿತ್ತು? ಏಕಶತಧಾ ಯಾಜುಷಃ, 101 ಶಾಖೆಗಳಿದ್ದು ಯಜುರ್ವೇದದಲ್ಲಿ. ಇವತ್ತು ಎಷ್ಟು ಉಳ್ಕೊಂಡಿವೆ? 5 ಉಳ್ಕೊಂಡಿವೆ. ಅದರೊಳಗೆ 2, ಒಂದು ಶುಕ್ಲ ಯಜುರ್ವೇದ, ಇನ್ನೊಂದು ಕೃಷ್ಣ ಯಜುರ್ವೇದ ಅಂತ. ಋಗ್ವೇದದ ಉಳಿದಿರುವ ಶಾಖೆಗಳಿಗೆ ಹೋಲಿಸಿದರೆ ಯಜುರ್ವೇದ ಶಾಖೆಗಳು ಉಳಿದಿರುವುದು ಹೆಚ್ಚು. ಆದರೆ ಅದು ತಪ್ಪು. ಯಾಕೆಂದರೆ ಅದು ಇದ್ದು 24, ಇದು ಇದ್ದಿದ್ದು 101 ಅಲ್ವಾ?
ಹಾಗಾಗಿ ಯಾರು ಅಯ್ಯೋ ನಾನು ವೇದ ಓದಿ ಹಿಂಗೆ ಉಳಿಸಿದ್ದೇನೆ ಅಂತ ಹಿಂಗೆ ಅಂದ್ಕೊಂಡ್ರೆ ಅದು ಭ್ರಮೆ. ಕಳ್ಕೊಂಡಿದ್ದೆಷ್ಟು ನಾವು 101ರೊಳಗೆ 96 ಶಾಖೆಗಳನ್ನು ಸಗಟ ಕಳ್ಕೊಂಡಿದ್ದೇವಲ್ಲ. ಸಂಕಟ ಆಗತ್ತೆ ಅಲ್ವಾ? ಆಯಿತು. ಮತ್ತು ಇದೇ ಈ ಋಗ್ವೇದದ ಮಂತ್ರಗಳಿಗೆ ಗಾನ ಸಂಗೀತವನ್ನು ಸೇರಿಸಿಬಿಟ್ರೆ ದಟ್ ಬಿಕಮ್ಸ್ ಸಾಮ. ಸಾಮ ಅಂದ್ರೇ ಗಾನ. ಆ ಗಾನವನ್ನು ಎಷ್ಟು ರೀತಿಯಲ್ಲಿ ಹಾಡ್ತಿದ್ರು ಅಂದರೆ ಸಹಸ್ರವರ್ತ್ಮಾ ಸಾಮವೇದ, 1,000 ಶಾಖೆಗಳು ಇದ್ದವು. ಇವತ್ತು 3-4 ಶಾಖೆಗಳಿವೆ. ಅಂದರೆ ಪೂರ್ತಿ ರಾಶಿಯಾಗಿ ನಾವು ಕಳ್ಕೊಳ್ತಾ ಇದ್ದೇವೆ. ಹೀಗೆ ಅದನ್ನೇ ಹೇಳುತ್ತೆ ಈ ಮಂತ್ರ. ಶಬ್ದಾತ್ಮಿಕ ಸುಮಲ ಋಕ್ ಯಜುಷಾಂ ನಿಧಾನಂ. ಮಂತ್ರರೂಪ ಪದ್ಯರೂಪವಾದ ಋಗ್ವೇದಕ್ಕೂ ಗದ್ಯರೂಪವಾದಂಥ ಯಜುರ್ವೇದಕ್ಕೂ ನೀನೇ ನಿಧಾನ, ಆಧಾರ, ಆಶ್ರಯ. ಒಂದು ಅಷ್ಟೇ. ಉದ್ಗೀತ ರಮ್ಯ ಪದಪಾಠ ವತಾಂಚ ಸಾಮ್ನಾಂ. ಸಾಮವೇದಕ್ಕೂ ಸಹ ನೀನೇ ಆಧಾರ. ಅದೇನೂ ಆಶ್ಚರ್ಯ ಇಲ್ಲ. ಗೀತೆಯಲ್ಲಿ ಭಗವಂತನೇ ಹೇಳ್ತಾನೆ ವೇದಾನಾಂ ಸಾಮವೇದೋಸ್ಮಿ ಅಂತ ಅಲ್ವಾ? ವೇದಗಳಲ್ಲಿ ನಾನು ಸಾಮವೇದ. ಯಾಕಂದ್ರೆ ಕೇಳೋದಕ್ಕೆ ತುಂಬ ಅದು ಸೊಗಸಾಗಿರುತ್ತೆ. ಅವರು ಸಾಮದೇವರ ಆಲಾಪ ಮಾಡಲಿಕ್ಕೆ ಶುರು ಮಾಡಿದರೆ ಏನಪ್ಪ ಇಷ್ಟಕ್ಕೆ ನಿಲ್ಲಿಸಿಬಿಟ್ರು ಅಂತ ಸರಿಯಾಗಿ ಹೇಳಬೇಕು ಅಂತ, ಅಷ್ಟು ಸುಂದರವಾಗಿರುತ್ತೆ. ಆ ಸಾಮವೇದದೊಳಗೆ ಮತ್ತೆ ಪುನಃ ಉದ್ಗೀತ ಪದಪಾಠ ಅಂತ. ಪದಪಾಠ ಎಲ್ಲದರೊಳಗೂ ಇರ್ತದೆ. ಪದಪಾಠ ಅಂದರೆ ಆ ಮಂತ್ರಗಳನ್ನು ಬಿಡಿಸಿ ಬಿಡಿಸಿ ಹೇಳುವಂಥದ್ದು. ಈ ಉದಾಹರಣೆಗೆ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಗೊತ್ತಿದೆ ಅಂತ ಹೇಳ್ತಿದ್ದೀನಿ ಅರ್ಥ ಮಾಡಿಸೋದಕ್ಕೆ. ಅವಾಗ ಏನು ಮಾಡೋದು? ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಹೀಗೆ ಬಿಡಿಸಿ 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 ಹೇಳಿದ್ರೆ ಅದು ಪದ ಪಾಠ. ಒಂದೊಂದು ಪದವನ್ನೂ ಸಹ ಸ್ವರ ವ್ಯತ್ಯಾಸ ಆಗಬಾರ್ದು. ಮತ್ತು ಯಾಕೆಂದರೆ ಬಿಡಿಸಿದಾಗ ಸ್ವರ ವ್ಯತ್ಯಾಸ ಆಗುತ್ತೆ ಶಾಸ್ತ್ರದಲ್ಲಿ, ಅದನ್ನು ಹಾಗೆ ಫಾಲೋ ಮಾಡಬೇಕು. ಹಾಗೆ ಹೇಳಿದರೆ ಅದು ಪದಪಾಠ. ಅದಾದಮೇಲೆ ಉದ್ಗೀತ ರಮ್ಯ. ಉದ್ಗೀತ ಅಂದರೆ ಅದೇ ಆ ಸಾಮವನ್ನು ಗಾನ ರೂಪದಲ್ಲಿ ಹೇಳುವಂಥದ್ದು, ಬೇರೆ 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 ಗಾನ ರೂಪದಲ್ಲಿ ಹೇಳುವಂಥದ್ದಕ್ಕೆ ಅದಕ್ಕೆ ಏನಂತ ಹೇಳ್ತಾರೆ ಉದ್ಗೀತ ಅಥವಾ ಉಚ್ಚೈರ್ಗೀತಂ ಉದ್ಗೀತಂ. ಗಟ್ಟಿಯಾಗಿ ಹೇಳೋದು. ಕೆಲವು ಮಂತ್ರಗಳನ್ನು ಉಪಾಂಶು ಅಂದರೆ ನಮಗೆ ಮಾತ್ರ ಕೇಳುವ ಹಾಗೆ ಹೇಳ್ಕೊಳ್ಬೇಕು, ಇನ್ನೊಬ್ರಿಗೆ ಕೇಳಬಾರ್ದು. ಅದು ಅದಕ್ಕೆ ಉಪಾಂಶು ಅಂತ. ನಾವು ಹೇಳಿದ್ದು ನಮಗೆ ಮಾತ್ರ, ಹೇಳುವವನಿಗೆ ಮಾತ್ರ ಕೇಳಿಸ್ಬೇಕು. ಇನ್ನು ಕೆಲವು ಹಾಗಲ್ಲ, ಗಟ್ಟಿಯಾಗಿ ಹೇಳಬೇಕು. ಆ ಗಟ್ಟಿಯಾಗಿ ಹೇಳುವುದಕ್ಕೆ ಏನಂತ ಹೆಸರು? ಉದ್ಗೀತ ಅಂತ ಹೆಸರು. ಹೀಗೆ ಈ ಉದ್ಗೀತದ ರೀತಿಯಲ್ಲಿ ಹೇಳುವುದಕ್ಕೂ ಮತ್ತೆ ಪುನಃ ಪದಪಾಠದಕ್ಕೂ ಇವುಗಳಿಂದ ಕೂಡಿದಂಥ ಸಾಮವೇದಕ್ಕೂ ಸಹ ನೀನೇ ಆಧಾರವಾಗಿದ್ದೀಯೇ. ಇಲ್ಲಿಗೆ ಅಲೌಕಿಕ ಶಬ್ದ ಪ್ರಪಂಚಕ್ಕೆ ನೀನು ಆಧಾರಳು ಅಂತ ಹೇಳ್ದಂಗಾಯ್ತು. ಮತ್ತು ದೇವಿತ್ರಯೇ ಭಗವತೆ ಭವಭಾವನಾಯ ವಾರ್ತಾ ಚ ಸರ್ವಜಗತಾಂ ಪರಮಾರ್ಥಿ ಹಂತ್ರೀ. ಇಲ್ಲಿ ಏನು ಹೇಳ್ದಂಗಾಯ್ತು ಅಂದರೆ ನೀನು ತ್ರಯೀ, ಎಂಟೈರ್ ವೇದ ಸ್ವರೂಪಳು. ಆ ವೇದ ಸಾಹಿತ್ಯದಲ್ಲಿ ಬರುವಂಥ ಒಂದೊಂದು ಅಕ್ಷರವೂ ಸಹ ನಿನ್ನ ಸ್ವರೂಪ ಆಯಿತು ಅಲ್ಲಿಗೆ. ಅದಾದಮೇಲೆ ಮತ್ತೆಂಥವಳು ನೀನು? ಭವಭಾವನಾಯ. ಯಾರು ನಿನ್ನನ್ನು ಆರಾಧಿಸ್ತಾರೋ ಅವರಿಗೆ ನೀನೇನು ಮಾಡ್ತೀಯ ಅಂತಂದರೆ ಕಲ್ಯಾಣೋತ್ಪಾದನಾರ್ಥಂ, ಅವರಿಗೆ ಸದಾ ಕ್ಷೇಮವನ್ನು ಉಂಟು ಮಾಡ್ತೀಯ. ಭವ ಅಂದರೆ ಸಂಸಾರ, ಅಲ್ಲಿ ಭಾವ ಅಂದರೆ ನೆಮ್ಮದಿಯಿಂದ ಇರುವ ಹಾಗೆ ಅವಕಾಶವನ್ನು ಮಾಡಿಕೊಡ್ತೀಯೆ. ಇದು ಎರಡನೆಯ ಅಂಶ. ನಿನ್ನನ್ನು ಆಶ್ರಯಿಸುವವರಿಗೆ ಅವರಿಗೆ ನೀನು ಸದಾ ಒಳಿತನ್ನು ಮಾಡ್ತೀಯೆ, ಎರಡನೇದು. ಮೂರನೇದು ಇನ್ನೇನು ಅಂತಂದರೆ ವಾರ್ತಾ. ನಿನ್ನೆ ಸ್ವಲ್ಪ ಹೇಳಿದ್ದೆ ನಾನು. ವಾರ್ತಾ ಅಂದರೆ ಇಷ್ಟು ವಿಚಾರ: ಕೃಷಿ, ಗೋರಕ್ಷ, ವಾಣಿಜ್ಯ. 3. ಕೃಷಿ ಅಂದರೆ ಕೃಷಿ ಕೆಲಸ ಮಾಡೋದು. ನೇಗಿಲಿನಿಂದ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆ ತೆಗೆದು ಅವನು ತಿಂದು ಬೇರೆಯವರನ್ನು ಬದುಕಿಸುವಂಥವನು ಯಾರು? ರೈತ. ರೈತಾಪಿ ವೃತ್ತಿ.
ಅದು ಕೃಷಿ. ಆ ಕೃಷಿ ಮತ್ತು ಮುಂದಿನದು ಗೋರಕ್ಷ, ಹಸುವಿನ ರಕ್ಷಣೆ ಮಾಡುವಂಥದ್ದು. ಮತ್ತು ಮುಂದಿನದು ವಾಣಿಜ್ಯ, ವ್ಯಾಪಾರ. ಅಲ್ಲ, ಇವುಗಳಲ್ಲಿಗೆಲ್ಲ ಯಾಕೆ ಇಷ್ಟು ಪ್ರಿಯಾರಿಟಿ ರೀ? ನಾವೆಲ್ಲ ಅದು ಇಲ್ಲದೇನೆ ಬದುಕ್ತಾ ಇದ್ದೇವಲ್ಲ. ನಾವು ಇದು ಯಾವುದು ಇಲ್ಲದೆ ಬದುಕ್ತಿದ್ದೇವೆ, ಆದರೆ ನಾವು ಇವತ್ತು ಏನು ತಿಂತೇವಲ್ಲ ಇದೆಲ್ಲವೂ ಸಹ ಇವುಗಳ ಹಿನ್ನೆಲೆಯಲ್ಲೇ ಬಂದದ್ದು. ಹಾಗಾಗಿ ಇವೆಲ್ಲವೂ ಸಹ ಲೋಕದ ಸ್ಥಿತಿಗೆ, ಜಗತ್ತಿನ ಆಗುಹೋಗುವಿಗೆ, ಜಗತ್ತಿನ ಕ್ರಿಯೆಗೆ ಈ ವೃತ್ತಿಗಳು ಆಧಾರವಾದಂಥದ್ದು. ಕೃಷಿ, ಗೋರಕ್ಷ ಮತ್ತು ವಾಣಿಜ್ಯ. ಹಸುಗಳ ಸಂತತಿಯೇ ಇಲ್ಲ. ಅವಾಗ ನೀವು ಡೇರಿ ಫಾರ್ಮನ್ನು ಏನು ಮಾಡ್ತೀರಿ? ಮಾಡೋಕ್ಕಾಗತ್ತಾ? ಇಲ್ಲ. ಮತ್ತೆ ಅಷ್ಟೇ ಅಲ್ಲ, ಅವಿಲ್ಲ ಅಂತಾದರೆ ಭಾರತ ದೇಶದ ಅಸ್ತಿತ್ವವೇ ಕುಸಿದು ಹೋಗ್ತದೆ. ಯಾಕೆಂದರೆ ನಮ್ಮಲ್ಲಿಯ ಪವಿತ್ರವಾದ 5 ಗಕಾರಗಳಲ್ಲಿ ಗೋವು ಎನ್ನುವುದು ಒಂದು. ಗಂಗಾ, ಗಾಯತ್ರಿ, ಗೋವಿಂದ, ಗೀತೆ ಮತ್ತು ಗೋವು. ಎಷ್ಟಾಯಿತು? 5. ಈ 5 ಗಕಾರಗಳು ಭಾರತದ ಪವಿತ್ರ ಗಕಾರಗಳು. ಹಾಗಾಗಿ ಆ ಗೋವು ಮತ್ತು ವಾಣಿಜ್ಯ, ವ್ಯಾಪಾರ ಬೇಕೇ ಬೇಕು, ಗೊತ್ತುಂಟು, ಮತ್ತದ್ರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಇವು ವಾರ್ತಾ. ಇದಕ್ಕೂ ಸಹ ಅಂದರೆ ಲೋಕದ ಸ್ಥಿತಿಗೆ ಕಾರಣವಾಗುವುದಾದ್ದರಿಂದ ಇದಕ್ಕೂ ಸಹ ಆಧಾರಳಾದವಳು ನೀನು. ಅಲ್ಲಿಗೆ 3ನೇ ವಿಷಯ ಆದಂಗಾಯಿತು. ಮತ್ತು ಸರ್ವಜಗತಾಂ ಪರಮಾರ್ಥಿ ಹಂತ್ರಿ, ಇಡೀ ಜಗತ್ತಿನ ಜನರ ಆರ್ತಿ ಅಂದರೆ ಪೀಡೆ, ನೋವು, ಬಡತನದಿಂದ ಬರೋದಿರ್ಬೋದು ಅಥವಾ ಬೇರೆ ಯಾವುದೋ ಟೆನ್ಷನ್ನಿಂದ ಬಂದಿದ್ದಿರ್ಬೋದು, ಯಾವುದೇ ಇರ್ಬೋದು, ಅದನ್ನೆಲ್ಲ ಹೋಗಲಾಡಿಸುವವಳು ನೀನು. ಬಡತನ ನಿವಾರಣೆಗೆ ಬೇಕಾದದ್ದು ಧನ, ದುಡ್ಡು. ಹಾಗಾಗಿ ನೀನು ಆ ದುಡ್ಡನ್ನು ಅಂದರೆ ಧನವನ್ನು ಒದಗಿಸಿಕೊಡೋದರ ಮೂಲಕ ಅವರ ಯೋಗಕ್ಷೇಮವನ್ನು ಸಹ ನೋಡಿಕೊಳ್ಳೋಳಾದ್ದರಿಂದ ಈ ಜಗತ್ತಿನ ದುಃಖ ದುಮ್ಮಾನಗಳನ್ನು, ಸಂಕಟಗಳನ್ನು ದೂರ ಮಾಡುವವಳಾದ್ದರಿಂದ ಸರ್ವಜಗತಾಂ ಪರಮಾರ್ಥಿ ಹಂತ್ರಿ, ಆಪತ್ತನ್ನು ದೂರ ಮಾಡುವವಳು, ಹೋಗಲಾಡಿಸುವವಳು ಅಂತ. ಅಲ್ಲಿಗೆ ಈ ಮಂತ್ರದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಿನ ಮಂತ್ರಕ್ಕೆ. ಅಥರ್ವಣ ವೇದ ಎನ್ನುವಂಥದ್ದು ಋಗ್ವೇದದ ಒಂದು ಭಾಗ, ಅದು ಅಷ್ಟೇ. ಗೊತ್ತಾಯ್ತಾ? ನೋಡಿ, ಋಕ್ ಅಂತ ಹೇಳುವಲ್ಲಿ ಯಾವುದೇ ಋಷಿಯ ಹೆಸರು ಇಲ್ಲ. ಇದೆಯಾ? ಇಲ್ಲ. ಯಜುರ್ವೇದ ಅನ್ನುವಲ್ಲಿ ಋಷಿಯ ಹೆಸರು ಇದೆಯಾ? ಇಲ್ಲ. ಸಾಮವೇದ ಅನ್ನುವಲ್ಲಿ ಋಷಿಯ ಹೆಸರು ಇದೆಯಾ? ಇಲ್ಲ. ಅದರ ಅಥರ್ವಣ ಎನ್ನುವಂಥ ಒಂದು ಯಾರ ಹೆಸರು? ಋಷಿಯ ಹೆಸರು. ಅಂದರೆ ಅಥರ್ವ ಎನ್ನುವಂಥ ಋಷಿ ಋಗ್ವೇದದಿಂದ ಕೆಲವು ಭಾಗಗಳನ್ನು ತೆಗೆದು ಅದನ್ನು ಬೇರೆ ಉಪಯೋಗಕ್ಕೋಸ್ಕರ ಅಳವಡಿಸಿದ. ಅದಕ್ಕೋಸ್ಕರ ಅದಕ್ಕೆ ಏನಂತ ಹೆಸರು? ಅಥರ್ವ ವೇದ ಅಥವಾ ಅಥರ್ವಣ ವೇದ ಅಂತ ಹೆಸರು. ವಾಸ್ತವಿಕವಾಗಿ ವೇದ 3, 4 ಅಲ್ಲ. ಯಾಕೆ ಅಂದರೆ ನೋಡಿ, ಯಾವುದೇ ಸಾಹಿತ್ಯ ಒಂದೋ ಪದ್ಯಾತ್ಮಕವಾಗಿ ಇರಬಹುದು ಜಗತ್ತಿನಲ್ಲಿ. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ, ನಿಮ್ಮ ಮನಸ್ಸು ಹೌದು ಅಂತ ಒಪ್ಪಿದರೆ ಒಪ್ಕೊಳ್ಳಿ. ಯಾವುದೇ ಸಾಹಿತ್ಯ ತಗೊಳ್ತೀನಿ ಜಗತ್ತಿನಲ್ಲಿ, ಅದು ಒಂದೋ ಪದ್ಯಾತ್ಮಕವಾಗಿರಬೇಕು. ಹೌದಾ? ಸಾಹಿತ್ಯ ಅಂದ ತಕ್ಷಣ ಅದಿಲ್ಲ, ಅದು ಗದ್ಯಾತ್ಮಕವಾಗಿರಬೇಕು. ಋಕ್ಕು ಪದ್ಯ, ಯಜುಷ್ ಗದ್ಯ. ಹೌದು ತಾನೇ? ಇಲ್ಲ, ಪದ್ಯ ಗದ್ಯ ಎರಡೂ ಸೇರಿಸಿ ಹೇಳಿದರೆ ಚಂಪು ಅಂತ ಕರೀತಾರೆ ಅದನ್ನು. ಆದರೆ ಅಲ್ಲಿ ಏನಾಯಿತು? ಪದ್ಯವೂ ಉಂಟು, ಗದ್ಯವೂ ಉಂಟು. ಇನ್ನೊಂದು ಹೀಗೆ ಇರುವುದಕ್ಕೆ ಗಾನವನ್ನು ಸೇರಿಸಿದರೆ ಅದು ಸಾಮ ಆಗುತ್ತೆ. ಈಗ ಹೇಳಿ ನನಗೆ, ಪದ್ಯ, ಗದ್ಯ, ಗಾನ ಇದನ್ನು 3 ಬಿಟ್ಟರೆ 4ನೇದು ಸಾಹಿತ್ಯದ ಪ್ರಕಾರ ಯಾವುದಿದ್ರೆ ಹೇಳಿ ನನಗೆ. ಅಲ್ಲಿಗೆ ಎಷ್ಟು ಹೇಳ್ದಂಗಾಯಿತು? ಇಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ವೇದಗಳು ಪ್ರಧಾನವಾಗಿ 3. ಅದಕ್ಕೋಸ್ಕರ ಅದರ ಹೆಸರೇ ತ್ರಯೀ ಅಂತ. ತ್ರಯೀ ಅಂದರೆ 3ರ ಸಮುದಾಯ, 3ರ ಗುಂಪು ಅಂತ ಅರ್ಥ. ಹಾಗಾಗಿ ಇತಿ ವೇದಾಸ್ತ್ರಯಸ್ತ್ರಯೀ ಅಂತ. 4 ಇದೆಯಲ್ಲ ಅಂತ ನೀವು ಹೇಳಿದ್ರೆ ಯಾರು ಕೇಳಿದ್ರೆ ಅದಕ್ಕೆ ಸಮಾಧಾನ. ಹಾಗೆ ಋಗ್ವೇದದ ಕೆಲವು ಭಾಗವನ್ನು ತೆಗೆದು ಬೇರೆ ಬೇರೆ ಕೆಲಸಗಳಿಗೋಸ್ಕರ, ಆರೋಗ್ಯದ ದೃಷ್ಟಿಯಿಂದ
ಅಥರ್ವಣ ವೇದದ ಎಷ್ಟೋ ಮಂತ್ರಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿ ಹಾಗೆ ಅದನ್ನು ಬಳಸುವಂಥ ಕ್ರಮ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಮಂತ್ರಕ್ಕೆ ಹೋಗೋಣ. ಮೇಧಾಸಿ ದೇವಿ ವಿದಿತಾಖಿಲ ಶಾಸ್ತ್ರಸಾರ ದುರ್ಗಾಸಿ ದುರ್ಗ ಭವಸಾಗರ ನೂರ ಸಂಗ ಶ್ರೀ ಕೈಟಭಾರಿ ಹೃದಯೈಕೃತಾಧಿವಾಸ ಗೌರೀತ್ವಮೇವ ಶಶಿಮೌಲೀಕೃತ ಪ್ರತಿಷ್ಠಾ. ಈ ಮಂತ್ರದಲ್ಲಿ ಆ ಚಂಡಿಕಾ ಪರಮೇಶ್ವರಿಯನ್ನು ನೀನು ತ್ರಿಶಕ್ತಿ ಸ್ವರೂಪಿಣಿ ಅಂತಾರೆ. ತ್ರಿಶಕ್ತಿ ಸ್ವರೂಪಿಣಿ ಅಂದರೆ ಒಂದು ಲಕ್ಷ್ಮೀ ಸ್ವರೂಪ, ಇನ್ನೊಂದು ಸರಸ್ವತಿಯ ಸ್ವರೂಪ, ಇನ್ನೊಂದು ಪಾರ್ವತಿಯ ಸ್ವರೂಪ. ಈ ಮೂರೂ ಸೇರಿದ ರೂಪವೇ ನೀನು ಅಂತ. ಹಾಗಾಗಿ ಆ ಶಾರದೆ ಮತ್ತು ಲಕ್ಷ್ಮಿ ಮತ್ತು ಸರಸ್ವತಿ ಪಾರ್ವತಿ ಈ ಮೂರರ ರೂಪವೇ ನಿನ್ನ ರೂಪ ಅಂತ. ಅಂದರೆ ಈ ಮೂರು ಸೇರಿದ್ದು ನಿನ್ನ ರೂಪ ಚಂಡಿಕಾ ಪರಮೇಶ್ವರದಂತ ಇದರೊಳಗೆ ಹೇಳ್ತಾರೆ. ಮೊದಲನೇದು ಮೇಧಾಸಿ ದೇವಿ ವಿದಿತಾಖಿಲ ಶಾಸ್ತ್ರ ಸಾರ. ಅಖಿಲ ಶಾಸ್ತ್ರ ಸಾರ. ಅಖಿಲ ಅಂದರೆ ಎಲ್ಲ ಶಾಸ್ತ್ರಗಳ ಸಾರಾತ್ ಸಾರವೇ ನೀನು ಆಗಿದ್ದೀಯೆ. ಅದಕ್ಕೆ ಹೆಸರು ಮೇಧಾ ಅಂತ. ಮೇಧಾ ಅಂದರೆ ಧಾರಣಾಶಕ್ತಿಯಿಂದ ಕೂಡಿದ ಬುದ್ಧಿ. ಧೀರ್ಧಾರಣಾವತಿ ಮೇಧಾ ಸಂಕಲ್ಪ ಕರ್ಮ ಮಾನಸಂ ಅಂತ ಕೋಶ. ಹಾಗಾಗಿ ಯಾರಿಗೆ ಅತ್ಯಂತ ಬಲವಾದ ನೆನಪಿನ ಶಕ್ತಿ ಇರುತ್ತೆ ಅದೆಯೋ ಅವರಲ್ಲಿ ಮೇಧಾಶಕ್ತಿ ಚೆನ್ನಾಗಿ ಇದೆ. ಹೇಳ್ತಾರಲ್ಲ ನೋಡಿ ಅವ್ರ ಮೇಧಾಶಕ್ತಿ ಹೇಗಿದೆ ಅಂತ. ಕೆಲವು ಜನರಿಗೆ ಇರ್ತದೆ ಅದು. 25 ವರ್ಷದಿಂದ ನಿಮ್ಮನ್ನು ನೋಡಿ ನಿಮ್ಮ ಹೆಸರು ಏನು ಅಂತ ಕೇಳಿರ್ತಾರೆ. ಮತ್ತು 26ನೇ ವರ್ಷ ನೀವು ಸಿಕ್ಕಿದ್ರೆ ನಿಮ್ಮ ಹೆಸರು ಹೇಳೇ ಮಾತಾಡಿಸ್ತಾರೆ ಅವರು. ಅಷ್ಟು ನೆನಪು ಅವರಿಗೆ ಇದ್ದಾರೆ ಇಂಥವ್ರು ಬೇಕಷ್ಟು ಜನ. ಹಾಗಾಗಿ ಮೇಧಾಸಿ ನೀನು ಅಂತಹ ಸಕಲ ಶಾಸ್ತ್ರ ಸ್ವರೂಪಿಣಿ ಅಂದರೆ ಸಕಲ ಶಾಸ್ತ್ರವನ್ನು ಧಾರಣೆ ಮಾಡಿ ಹಿಡಿದುಕೊಳ್ಳುವಂತಹ ಮೇಧಾಶಕ್ತಿಯಾಗಿದ್ದೀಯೇ. ಧಾರಣಾವತಿ ಬುದ್ಧಿ ಅಂತ ಅದರ ವಿವರಣೆ. ಆ ಬುದ್ಧಿಗೆ ಆಧಾರಳಾದವಳು ನೀನು. ಮೇಧಾ ಅಂದರೆ ಧಾರಣಾಶಕ್ತಿ, ಬುದ್ಧಿ, ಅದಕ್ಕೆ ಆಧಾರಳಾದವಳು ಅಂದರೆ ಯಾರು? ಸರಸ್ವತಿ ಅಂತ ಅರ್ಥ. ಅಂದರೆ ನೀನೇ ಶಾರದೆ, ನೀನೇ ಸರಸ್ವತಿ, ನೀನೇ ಮೇಧ. ನಮ್ಮಲ್ಲಿ ಮಕ್ಕಳಿಗೆ ಈ ಮೇಧಾಶಕ್ತಿ ಹೆಚ್ಚಾಗಲಿ ಅನ್ನೋದಕ್ಕೋಸ್ಕರಲೇ ಉಪನಯನ ಮಾಡುವ ಸಂದರ್ಭದಲ್ಲಿ ಅದನ್ನು ಹೇಳುವಂಥ ಒಂದು ಪರಿಪಾಠ ಇವತ್ತಿಗೂ ಉಂಟು. ಅದಾದಮೇಲೆ ಯಾವುದೇ ಶುಭ ಕಾರ್ಯವನ್ನು ಮಾಡುವಾಗ ಗೊತ್ತಿದ್ದ ಋತ್ವಿಜರು ಅದನ್ನು ಹೇಳ್ತಾರೆ. ಯಾಕೆಂದರೆ ಸರಸ್ವತಿಯ ಪ್ರಾರ್ಥನೆ. ಯಾಕೆ ಅಂದರೆ ಮಧ್ಯದಲ್ಲಿ ನನಗೆ ವಿಸ್ಮರಣೆ ಆಗದೇ ಇರಲಿ ಅನ್ನುವ ಒಂದು ಹಿನ್ನೆಲೆಯಿಂದ. ಹಾಗಾಗಿ ಮಕ್ಕಳಿಗೆ ಅದನ್ನು ಹೇಳಿಕೊಟ್ಟು ಪ್ರತಿದಿನವೂ ಅಭ್ಯಾಸ ಮಾಡ್ತಾ ಇದ್ದರೆ ನೆನಪಿನ ಶಕ್ತಿ ಖಂಡಿತವಾಗಿಯೂ ಸಹ ಹೆಚ್ಚಾಗೋದ್ರೊಳಗೆ ಸಂಶಯ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮೇಧಾಸಿ ದೇವಿ ವಿದಿತಾಖಿಲ ಶಾಸ್ತ್ರ ಸಾರ. ನೀನು ಎಲ್ಲ ಶಾಸ್ತ್ರಗಳ ಸಾರಾತ್ಸಾರವಾದಂಥ ಮೇಧಾಶಕ್ತಿ, ಧಾರಣಾರೂಪವಾದ ಬುದ್ಧಿಯಾಗಿದ್ದೀಯೇ. ಆ ಬುದ್ಧಿಗೆ ಆಧಾರಳಾದಂಥ ಸರಸ್ವತಿ ಆಗಿದ್ದೀಯೆ. ಇಲ್ಲಿಗೆ ನಿನ್ನ ಸ್ವರೂಪ ಸರಸ್ವತಿಯ ರೂಪ ಅಂತ ಒಂದು ಮಾತಾಯಿತು. ಅಷ್ಟಾದಮೇಲೆ ಮುಂದಿನದು ಏನು ಅಂದರೆ ಶ್ರೀ ಕೈಟಭಾರಿ ಹೃದಯೈಕೃತಾಧಿವಾಸ. ಕೈಟಭ ಅರಿ ಮೊದಲನೇ ಅಧ್ಯಾಯದಲ್ಲಿ ಬಂದಿತ್ತು. ಮಧು ಮತ್ತು ಕೈಟಭರು ಅಂತ. ಆ ಮಧು ಮತ್ತು ಕೈಟಭರಿಗೆ ಅರಿ ಅಂದರೆ ಶತ್ರುವಾದವನು ಯಾರು? ವಿಷ್ಣು. ಆ ವಿಷ್ಣುವಿನ ಹೃದಯೈಕ ಕೃತಾಧಿವಾಸ, ಹೃದಯದಲ್ಲಿ ವಕ್ಷಸ್ಥಳದಲ್ಲಿ ವಾಸ ಮಾಡಿದಂತಹ ಶ್ರೀಹಿ ಲಕ್ಷ್ಮಿಯು ನೀನೇ ಆಗಿದ್ದೀಯೆ. ಅಂದರೆ ನೀನು ಆ ವಿಷ್ಣುವಿನ ವಕ್ಷಸ್ಥಳವನ್ನು ಬಿಟ್ಟು ಚಲಿಸಲಾರೆ. ಬಿಟ್ಟು ಹೋದರೆ ಅವನು ಮತ್ಮನ ಬೇರೆಯವರ ಹತ್ರ ಬೇಡಬೇಕು. ಶ್ರೀನಿವಾಸನ ಕಥೆ ಕೇಳ್ತೀರಿ ಅಲ್ವಾ ನೀವು ಹೀಗೆ ಅಂತ. ಹಾಗಾಗಿ ಅದಕ್ಕೋಸ್ಕರ ಅವನು ಏನು ಮಾಡಿದ್ದಾನೆ ನೋಡ್ತಾ ಇರ್ತಾನೆ ಹೀಗೆ. ಅವಾಗ ಇದ್ದಾಳೋ ಇಲ್ವೋ ಅಂಥೇಳಿ. ಹಾಗಾಗಿ ಹೃದಯೈಕ ಕೃತಾಧಿವಾಸ
ತನ್ನ ಹೃದಯದಲ್ಲಿ ಅವಳಿಗೆ ಸ್ಥಾನವನ್ನು ಕೊಟ್ಟಿದ್ದಾನೆ. ವಿಷ್ಣು ಯಾರಿಗೆ ಹೃದಯ ಸ್ಥಾನ ಕೊಟ್ಟಿದ್ದಾನೆ ಅಂದರೆ ಅವಳು ಯಾರೇ ಆಗಿರಬೇಕು, ಲಕ್ಷ್ಮಿ ಆಗಿರಬೇಕು. ಹಾಗಾಗಿ ಆ ಲಕ್ಷ್ಮಿಯೂ ನೀನೇ ಆಗಿದ್ದೀಯೆ. ಮತ್ತು 4ನೇ ಸಾಲು, ಗೌರಿ ತ್ವಮೇವ ಶಶಿಮೌಲಿ ಕೃತ ಪ್ರತಿಷ್ಠಾ. ಶಶಿಮೌಲಿ, ಶಶಿ ಅಂದರೆ ಚಂದ್ರ, ಅವನನ್ನು ತಲೆಯಲ್ಲಿ ಇರಿಸಿಕೊಂಡವನು ಯಾರಪ್ಪ? ಶಿವ. ಹಾಗಾಗಿ ಅವನ ದೇಹದ ಅರ್ಧ ಭಾಗವನ್ನು ಕಿತ್ತುಕೊಂಡವಳು ನೀನು. ಯಾರು? ಶಿವೆ ಅಥವಾ ಪಾರ್ವತಿ ಅಲ್ವಾ? ಪ್ರಾಯಶಃ ಹೇಳಿರಬೇಕು. ಅಲ್ಲ, ಆ ಬ್ರಹ್ಮ ಏನೋ ತಾನು ನಾಲ್ಗೆಯಲ್ಲೇ ಜಾಗ ಕೊಟ್ಟೆ ಸರಸ್ವತಿಗೆ ಅಂತ ಬೀಗ್ತಾ ಇದ್ದಾನೆ. ಅಫ್ಕೋರ್ಸ್ ದೇಹದಲ್ಲಿ ಮೇಲಿನ ಸ್ಥಾನ, ನೋ ಡೌಟ್ ಎಟ್ ಆಲ್. ಆದರೆ ಎಷ್ಟು ದೊಡ್ಡ ಜಾಗ ಕೊಟ್ಟಿರ್ಬಹುದು ರೀ? ಒಂದು 2 ಇಂಚ್ ಜಾಗ ಕೊಟ್ಟಿರ್ಬೋದು ಅಲ್ವಾ? ಆಯಿತು. ಮತ್ತು ವಿಷ್ಣು ಏನೋ ಹೃದಯದಲ್ಲೇ ಇಡ್ಸ್ಕೊಂಡು ಅವನು ಏನು ಎಷ್ಟು ಕೊಟ್ಟಿರ್ಬೋದು? ಹಬ್ಬ ಅಂದರೆ 1 ಗ್ರೇನಷ್ಟು ಜಾಗ ಕೊಟ್ಟಿರಬಹುದು ಅಲ್ವಾ? ನೋಡಿ, ನನಗೆ ಕೊಡ್ತಿರೋ, ನನಗೆ ಆ 2 ಇಂಚು ಬೇಡ, 1 ಗ್ರೇಣು ಬೇಡ, 50-50. ಹಾಗಾಗಿ ಈ ಭಾಗ ಪೂರ್ತಿ ನನಗೆ ಕೊಟ್ಬಿಡಿ, ಈ ಭಾಗ ನಿಮ್ಮದು. ಅಂದರೆ ಬೇಜಾರ ಮಾಡ್ಕೊಳ್ಬೇಡಿ, ನಿಮ್ಮನ್ನು ಬಿಟ್ಟು ನಾನು ಇರಬಾರ್ದು, ಮತ್ತು ನನ್ನನ್ನು ಬಿಟ್ಟು ನೀವಿರಬಾರ್ದು. ಹಾಗಾಗಿ ಶಿವಶಿವಯ್ಯರೇ ಅಲ್ಲಿ ಅಗಲುವಿಕೆ ಎನ್ನುವಂಥದ್ದು ಇಲ್ಲ. ಹಾಗಾಗಿ ನಿಮಗೆ ಏಟಾದ್ರೆ ನನಗೆ ಏಟು, ನನಗೆ ಏಟಾದ್ರೆ ನಿಮಗೆ ಏಟು. ದಾಂಪತ್ಯ ಅನ್ನೋದು ಹೇಗಿರಬೇಕು ಅನ್ನೋದಕ್ಕೆ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಿದವರೇ ಇವರು ಅಲ್ವಾ? ಇನ್ನು ಮತ್ತೊಂದು, ಸರ್ಕಾರ ಸಾಕಷ್ಟು ಫೆಸಿಲಿಟೀಸ್ ಕೊಡುತ್ತಲ್ಲ, 30% ಅಂತ. ಆ ಕಾಲದಲ್ಲೇ 50% ಕೊಟ್ಟವನು ಇವನು ಅಲ್ವಾ? ಹಾಗಾಗಿ ಶಿವಯ್ಯರು, ಅದಕ್ಕೋಸ್ಕರ ಅವರಿಬ್ಬರಲ್ಲಿ ಏನಿಲ್ಲ, ಭೇದವೇ ಇಲ್ಲ. ಶಿವನಿಗೆ ಸಲ್ಲಿಸಿದ ಪೂಜೆ ಶಿವಗೆ ಸಲ್ಲತ್ತೆ, ಶಿವಗೆ ಸಲ್ಲಿಸಿದ ಪೂಜೆ ಶಿವನಿಗೂ ಸಲ್ಲುತ್ತದೆ. ಹಾಗಾಗಿ ಗೌರಿ ತ್ವಮೇವ ಶಶಿಮೌಲಿ ಕೃತ ಪ್ರತಿಷ್ಠಾ. ಅಷ್ಟಾದ ಮೇಲೆ ಅಲ್ಲಿಗೇನು ಹೇಳೋಂಗಾಯ್ತು? ನೀನೇ ಸರಸ್ವತಿ, ನೀನೇ ಲಕ್ಷ್ಮಿ, ನೀನೇ ಪಾರ್ವತಿ. ಇಷ್ಟೇನಾ ಅಂತಂದರೆ ಇಲ್ಲ, ದುರ್ಗಾಸಿ ದುರ್ಗ ಭವಸಾಗರ ನೌರ ಸಂಗ. ನಿನ್ನ ಹೆಸರು ದುರ್ಗಾ ಅಂತ. ದುರ್ಗಾ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ, ಯಾವಳ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಕಷ್ಟವೋ ಅವಳ ಹೆಸರು ದುರ್ಗಾ. ಇದು ಒಂದರ್ಥ. ಎರಡನೇದು, ದುರ್ಗಾ ಅಂದರೆ ತನ್ನ ಭಕ್ತರ ದುರ್ಗಮವಾದ ಕಷ್ಟವನ್ನು ನೀಗಿಸುವವಳು. ದುರ್ಗಾ ದುರ್ಗಾರ್ತಿನಾಶಿನಿ ಅಂತ. ಆರ್ತಿ ಅಂದರೆ ತೊಂದರೆ, ಪೀಡೆ, ನೋವು ಅಂತ ಅರ್ಥ. ಅದನ್ನು ನಾಶ ಮಾಡುವವಳು. ಹಾಗಾಗಿ ದುರ್ಗಾಸಿ ಅಷ್ಟೇ ಅಲ್ಲ, ದುರ್ಗ ಭವಸಾಗರ ನೌರ ಸಂಘ. ನೀನು ಈ ದುರ್ಗಮವಾದಂಥ ಭವಸಾಗರವನ್ನು, ಭವಸಾಗರ ಅಂದರೆ ಸಂಸಾರವನ್ನು ದಾಟುವ ವಿಷಯದಲ್ಲಿ ನೀನೇನಾಗಿದ್ದೀಯ ಅಂದರೆ ಅಸಂಗ ನೌಹು, ಯಾವುದನ್ನೂ ಅಂಟಿಸಿಕೊಳ್ಳದೇ ಇರುವಂಥ ದೋಣಿಯಾಗಿದ್ದೀಯೆ. ಅಂದರೆ ನೀನು ಸಂಸಾರದಲ್ಲಿ ಇದ್ದವರನ್ನು ದಾಟಿಸುವಂತಹ ಭಕ್ತರ ದೋಣಿಯಾಗಿದ್ದೀಯೆ ಇಲ್ಲಿಂದ ದಾಟೋದಕ್ಕೆ. ಅಲ್ಲಿಗೆ ನಾವು ಯಾರನ್ನು ಹೆಚ್ಚಾಗಿ ಹಚ್ಕೊಳ್ಬೇಕು ಅಂತಂದರೆ ಈ ಮೂರರ ಸಮಷ್ಟಿ ರೂಪದಲ್ಲಿರುವಂತಹ ಪರಾಶಕ್ತಿ. ಅವಳು ಇನ್ನೊಂದು ಹೆಸರೇ ಲಲಿತಾ ಅಂತ, ರಾಜರಾಜೇಶ್ವರಿ. ಯಾಕೆಂದರೆ ಆ ಇಡಿಯಾದ ರೂಪವನ್ನು ನಾವು ಆರಾಧಿಸಿದರೆ ಅದರೊಳಗಿರುವಂಥ ಬಿಡಿಯಾದ ರೂಪಕ್ಕೂ ನಮ್ಮ ಆರಾಧನೆ ಸಲ್ಲತ್ತೋ ಇಲ್ವಾ? ಸಲ್ತದೆ, ಹೌದು ತಾನೆ? ಆದ್ದರಿಂದ ಅವಳನ್ನ ಆರಾಧಿಸ್ಬಿಟ್ಟು, ದುರ್ಗೆ ಅಂದರೂ ಒಂದೇ, ಲಲಿತಾ ಅಂದರೂ ಒಂದೇ, ಪರಾಶಕ್ತಿ ಅಂತ ಹೇಳಿದ್ರು ಒಂದೇ, ಮತ್ತು ಲಲಿತಾ ಅಥವಾ ರಾಜರಾಜೇಶ್ವರಿ ಅಂತ ಹೇಳಿದರು ಒಂದೇ. ಅಂತಹ ದುರ್ಗಾಸಿ ದುರ್ಗ ಭವಸಾಗರ ನೌಹು ಅಸಂಗ. ಇಷ್ಟಾದರೂ ಸಹ ನೀನು ಹೇಗಿದ್ದೆ ಕೇಳಿದರೆ ಯಾವುದನ್ನು ಅಂಟಿಸಿಕೊಳ್ಳದೇ ಇರುವವಳು. ಅಸಂಗ, ನಿನಗೆ ಯಾರ ಬಗ್ಗೆ ನೋ ಅಟ್ಯಾಚ್ಮೆಂಟ್. ಸಂಘ ಅಂದರೆ ಅಂಟಿಸಿಕೊಳ್ಳೋದು, ಅಟ್ಯಾಚ್ಮೆಂಟು. ಅಸಂಗ ಅಂದರೆ ನಿನಗೆ ಯಾರ ಬಗ್ಗೂ ಅಟ್ಯಾಚ್ಮೆಂಟು ಇಲ್ಲ.
ಹೀಗೆ ಇಂತಹ ತ್ರಿಶಕ್ತಿ ಸ್ವರೂಪಿಣಿಯಾಗಿ ನೀನು ಲೋಕದ ಭಕ್ತರನ್ನು ಅನುಗ್ರಹಿಸ್ತೀಯೇ ಅಂತ ಈ ಮಂತ್ರ ಹೇಳುತ್ತೆ. ಒಟ್ಟಾರೆ ಏನು ಹೇಳಿದಂಗಾಯಿತು ಅಂದರೆ ನೀನು ಆದಿಶಕ್ತಿ, ನೀನೇ ಪರಾಶಕ್ತಿ. ಮೊನ್ನೇನೋ ನಿನ್ನೇನೋ ಹೇಳಿದ್ದೇನೆ ನಾನು, ಯಾವುದನ್ನು ವೇದಾಂತ ಬ್ರಹ್ಮಸ್ವರೂಪಿಣಿ, ಬ್ರಹ್ಮಸ್ವರೂಪ, ಬ್ರಹ್ಮ ಅಂತ ಕರೀತದೆಯೋ ಅದನ್ನೇ ತಂತ್ರಶಾಸ್ತ್ರ ಆದಿಶಕ್ತಿ ಪರಾಶಕ್ತಿ ಅಂತ ಕರೆದಿದೆ. ಅಂತಹ ರೂಪದಲ್ಲಿ ನೀನು ಇರುವವಳು. ಇಲ್ಲಿಗೆ ನೀನು ಈ ರೀತಿಯಾಗಿ ತ್ರಿಶಕ್ತಿ ಸ್ವರೂಪಿಣಿ ಅಂತ ಈ ಮಂತ್ರದಲ್ಲಿ ಹೇಳಿದ ಹಾಗೆ ಆಯಿತು. ಮುಂದಿನ 2 ಮಂತ್ರಗಳಲ್ಲಿ ಆ ಯುದ್ಧದ ನೆಲೆಯಲ್ಲಿ ಆಕೆಯನ್ನು ವರ್ಣನೆ ಮಾಡ್ತದೆ ದುರ್ಗಾ ಸಪ್ತಶತಿ. ಈಷತ್ಸಹಾಸಮಮಲಂ ಪರಿಪೂರ್ಣಚಂದ್ರಬಿಂಬಾರುಕಾನಿ ಬಿಂಬಾನುಕಾರಿ ಕನಕೋತ್ತಮ ಕಾಂತಿಕಾಂತಂ ಅತ್ಯದ್ಭುತಂ ಪ್ರಹೃತಮಾತ್ತರುಷಾ ತಥಾಪಿ ವಕ್ತ್ರಂ ವಿಲೋಕ್ಯ ಸಹಸಾ ಮಹಿಷಾಸುರೇಣ. ದೇವತೆಗಳು ಜಗನ್ಮಾತೆಯನ್ನು, ಚಂಡಿಕಾ ಪರಮೇಶ್ವರನ ಸ್ತುತಿ ಮಾಡ್ತಾ ಇದ್ದಾರೆ. ಆ ಸ್ತುತಿ ಮಾಡಬೇಕಿದ್ರೆ ಅವರು ಏನನ್ನು ನೋಡಿದ್ದಾರೋ, ಈಗ ತಾನೇ ಅವನನ್ನು ಸಾಯಿಸುವಾಗ ಯುದ್ಧ ಭೂಮಿಯಲ್ಲಿ ಏನು ನಡೆದಿದೆಯೋ ಅದೆಲ್ಲವೂ ಅವರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದೆ. ಅದನ್ನೇ ಇಟ್ಕೊಂಡು ಒಂದೇ ವಿಷಯ ತೆಗೆದು ಅವರು ಜಗನ್ಮಾತೆಯನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಅವಳು ಮುಂದುಗಡೆಗೆ ಇದ್ದಾಳೆ. ಹೇಗೆ ವರ್ಣನೆ ಮಾಡ್ತಿದ್ದಾರೆ ಅಂದರೆ, ಅಮ್ಮ ನಮಗೆ 2 ಥರದ ಅಚ್ಚರಿಗಳು ಅಂತ ಹೇಳ್ತಾರೆ ದೇವತೆಗಳು. ಏನು ಅಚ್ಚರಿ ಅಂದರೆ, ನೀನು ಹೇಗಿದ್ದೀಯ ಅಂದರೆ ಪೂರ್ಣಚಂದ್ರ ಬಿಂಬಾನುಕಾರಿ. ನಿನ್ನ ಮುಖ ಆ ಷೋಡಶಕಲಾ ಪೂರ್ಣನಾದಂತಹ ಪೂರ್ಣಿಮೆಯ ಚಂದ್ರನಂತೆ ಇದೆ. ಜಗನ್ಮಾತೆ ಮುಖಕ್ಕೆ ಹೋಲಿಸುವುದಾದರೆ ಅದು ಒಂದೇ, ಬೇರೆ ಇಲ್ಲ. ಷೋಡಶಕಲಾ ಪೂರ್ಣನಾದಂಥ ಚಂದ್ರ ಅಂದರೆ ಹುಣ್ಣಿಮೆಯ ಚಂದ್ರ. ಹಾಗಾಗಿ ಆ ಪರಿಪೂರ್ಣ ಚಂದ್ರ ಬಿಂಬಾನುಕಾರಿ. ಪರಿಪೂರ್ಣ ಚಂದ್ರ ಯಾವಾಗಿರ್ತಾನೆ? ಹುಣ್ಣಿಮೆ ದಿವಸ ಇರ್ತಾನೆ. ಹಾಗಾಗಿ ಆ ಹುಣ್ಣಿಮೆಯ ಚಂದ್ರನನ್ನು ಅನುಸರಿಸುವಂತಹ ಮುಖ ಅಂತ ಒಂದು. ಅದ್ರ ಜೊತೆಗೆ ಈಷತ್ಸಹಾಸಮಲಂ, ಮತ್ತು ಆ ಚಂದ್ರಬಿಂಬದಂತಿರುವಂತಹ ಮುಖದಲ್ಲಿ ಏನುಂಟು ಕೇಳಿದರೆ ಮಂದಹಾಸ, ಕಿರುನಗೆ, ಅದೇ ಅಲೆ 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 ಅಲೆಯಾಗಿ ಬರ್ತಾ ಇರುತ್ತೆ. ಮತ್ತು ಅದು ಹೇಗುಂಟು ಕೇಳಿದರೆ ಅಮಲಂ, ಅತ್ಯಂತ ಶುದ್ಧವಾಗಿ ಉಂಟು ನಿನ್ನ ಮುಖ. ಯಾಕೆ ಶುದ್ಧವಾಗಿ ಉಂಟು ಅಂತ ಹೇಳ್ತಾರೆ ಅಂದರೆ, ಏನು ಹೊರಗಡೆಯಿಂದ ಏನೋ ಮೆತ್ಕೊಂಡಿದ್ದಲ್ಲ ಅದು. ನಮ್ಮಲ್ಲಿ ಹಾಗೆ ಕೆಲಸ ಮೆತ್ಕೊಂಡು ಹೊರಡೋದು. ಬೇಸಿಗೆ ಕಾಲ ಆದರೆ ಬೆವತು, ಆಮೇಲೆ ಹಿಂಗೆ ಒಂದ್ಸಲ ಹಿಂಗೆ ಒರೆಸ್ಕೊಂಡ್ರೆ ಅದು ಏನಾಗ್ತದೆ ಅಂತ ನೋಡಿದರೆ ನಿಮಗೆಲ್ಲ ಗೊತ್ತು ಮತ್ತು ಪುನಃ ಅಲ್ವಾ. ಮಳೆಗಾಲ ಆದರೆ ಅರ್ಧ ತೊಯ್ದಾಗ್ತದೆ, ಅರ್ಧ ಹೋಗ್ತದೆ, ಇನ್ನು ಅರ್ಧ ಇರ್ತದೆ ಹೀಗಂತ. ಹಾಗಾಗಿ ಜಗನ್ಮಾತೆಯ ಮುಖ ಅದು ಸಹಜ ಸುಂದರಂ ವಸ್ತು, ಸಹಜವಾಗಿ ಸುಂದರವಾದಂಥದ್ದು. ಹಾಗಾಗಿ ಅದು ಅಮಲ, ಅತ್ಯಂತ ಪರಿಶುದ್ಧವಾದಂಥದ್ದು. ಅಂತಹ ಈಷತ್ ಸಹಾಸಂ ಅಮಲಂ, ಮಂದಹಾಸದಿಂದ ಕೂಡಿದ್ದು ಮತ್ತು ಅತ್ಯಂತ ಶುದ್ಧವಾದದ್ದು, ಹುಣ್ಣಿಮೆಯ ಚಂದ್ರನ ಬಿಂಬವನ್ನು ಅನುಸರಿಸುವಂತಹದ್ದು. ಇಂತಹ ಈ ಬಿಂಬಾರುಕಾನಿ ಕನಕೋತ್ತಮ ಕಾಂತಿ ಕಾಂತಂ. ಮತ್ತು ಹೇಗುಂಟು ಕೇಳಿದರೆ ಆ ಮುಖಕ್ಕೆ ಸಹಜವಾದ ಒಂದು ಬಣ್ಣ ಉಂಟು, ಪ್ರಕಾಶ. ಕನಕೋತ್ತಮ ಕಾಂತಿ ಕಾಂತಂ. ಕನಕ ಅಂದರೆ ಬಂಗಾರ, ಪಾಲಿಷ್ ಮಾಡಿದ ಬಂಗಾರದಂತೆ ಫಳ 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 ಹೊಳಿತಾ ಉಂಟು ಅವಳ ಏನು ಕೆನ್ನೆ. ಆಚಾರ್ಯ ಶಂಕರ ಭಗವತ್ಪಾದರು ಹೇಳ್ತಾರೆ, ಮನ್ಮಥನಿಗೆ ಶಿವನ ಮೇಲೆ ಎಲ್ಲಿಲ್ಲದ ಕೋಪ. ಯಾಕೆಂದರೆ ಅವನ ಬದುಕಿಗೆ ಸಂಸ್ಕಾರ ತಂದಿಟ್ಟು ಬಿಟ್ಟಿದ್ನಲ್ಲ, ಯಾರೋ ಶಿವ. ಅವನ ಮನಸ್ಸಲ್ಲಿ ಇತ್ತಂತೆ, ನನಗೆ ಏನಾದರೂ ಮಾಡಿ ಈ ಶಿವನನ್ನು ಒಮ್ಮೆ ಸೋಲಿಸಲೇಬೇಕು ನಾನು ಅಂತ ತೀರ್ಮಾನ ಮಾಡಿದ. ಅದು ಸೋಲಿಸ್ಬೇಕಿದ್ರೆ ಯುದ್ಧ ಮಾಡಬೇಕು. ಯುದ್ಧ ಭೂಮಿ ಹೋಗಬೇಕಿದ್ರೆ ಹೋಗೋದಕ್ಕೆ ಒಂದು ರಥ ಬೇಕು ಅಲ್ವಾ. ಆ ರಥ ಯಾರು ಕೊಡಬೇಕು ಅವನಿಗೆ? ಯಾರು ಕೊಡಪ್ಪ, ಶಿವನ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೋಗಬೇಕು, ನಾನು ಒಂದು ರಥ ಕೊಡು ಅಂತ ಹೇಳಿದ್ರೆ ಕೊಡ್ತಾರ? ತಲೆ ಕೆಟ್ಟಿದೆ ನಿನಗೆ, ಹೋಗೋ ನಿಮ್ಯಾನ್ಸಿಗೆ ಅಂತಾರೆ ಅಲ್ವಾ.
ಹೀಗೆ ದಾರಿ ಕಾಣದೇ ಇದ್ದಾಗ ಮನ್ಮಥನಿಗೆ ಒಮ್ಮೆ ತಾಯಿ ಜಗನ್ಮಾತೆಯನ್ನು ನೋಡಿದಾಗ ಅನ್ನಿಸ್ತಂತೆ, ನನಗೆ ಇವತ್ತು ರಥ ಸಿಕ್ಕಿತು ಅಂತ. ಏನಪ್ಪ ಅಂತಂದರೆ, ಜಗನ್ಮಾತೆಯ ಮುಖವೇ ಒಂದು ರಥ. ರಥಕ್ಕೆ 4 ಚಕ್ರಗಳು. ಆ 4 ಚಕ್ರಗಳು ಜಗನ್ಮಾತೆಯ ಮುಖದಲ್ಲಿ ಇವೆ ಅಂತಾರೆ ಆಚಾರ್ಯ ಶಂಕರ ಭಗವತ್ಪಾದರು. 2 ಓಲೆಗಳು, ಸರಿನಾ? ಇದು ಚಕ 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 ಹೊಳಿತಾ ಇರುವಂಥ ಕೆನ್ನೆಗಳು, ಪರಿಶುದ್ಧವಾದ ಕೆನ್ನೆ, ಕನ್ನಡಿಯನ್ನು ನಾಚಿಸುವ ಕೆನ್ನೆ. ಈ ಓಲೆಗಳ ರಿಫ್ಲೆಕ್ಷನ್ ಇಲ್ಲಾಗತ್ತೆ. ಒರಿಜಿನಲ್ 2, ಪ್ರತಿಬಿಂಬ 2. ಎಷ್ಟು ಚಕ್ರ ಆಯ್ತು ರೀ? 4 ಚಕ್ರದ ರಥ. ಜಗನ್ಮಾತೆಯ ಮುಖವೇ ರಥ. ಹಾಗಾಗಿ ನಾನು ಈಕೆಯ ಮುಖ ಎನ್ನುವ ರಥವನ್ನು ಏರಿ ಮನ್ಮಥ ಹೇಳೋ ಮಾತಿದು, ಶಿವನನ್ನು ಅಟ್ಟುತ್ತೇನೆ, ಅವನನ್ನು ಸೋಲಿಸ್ತೇನೆ ಅಂತ. ಇದು ಕಾವ್ಯದ ಭಾಷೆ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಜಗನ್ಮಾತೆಯ ಆ ತಾಯಿಯ ಮುಖವನ್ನು ನೋಡಿದರೆ ಶಿವನೂ ಸಹ ಒಂದು ಸಲ ಆಹಾ ಅಂತ ಹೀಗೆ ನೋಡ್ತಾನಂತೆ. ಕಾಮನನ್ನು ಕಮರಿಸಿದವ. ಇಷ್ಟು ಆ ಮಾತಿನ ತಾತ. ಇದನ್ನು ಹೇಳೋದಕ್ಕೆ ಅವರ ಕಲ್ಪನಾ ಶಕ್ತಿ ಹೇಗಿದೆ ನೋಡಿ. ಹಾಗಾಗಿ ಅವಳ ಇಲ್ಲಿ 2 ಚಕ್ರಗಳು, ಇಲ್ಲಿನ ಮೂಲಭೂತ ಚಕ್ರಗಳು, ಈ 4 ಚಕ್ರಗಳಿಂದ ಕೂಡಿದ ರಥವೇ ಅವಳ ಮುಖ ಅಂತ. ಅಂದರೆ ಅಷ್ಟು ಪರಿಶುದ್ಧವಾದಂಥ ಕೆನ್ನೆಗಳು ಅಂತ. ಸ್ಫುರದ್ಗಂಡಾಭೋಗ ಪ್ರತಿಫಲಿತ ತಾಟಂಕ ಅಂಥೇಳಿ ಸೌಂದರ್ಯ ಲಹರಿಯಲ್ಲಿ ಬರುವಂತಹ ಶ್ಲೋಕ. ಚತುಶ್ಚಕ್ರಂ ಮನ್ಯೇ ತವ ಮುಖಮಿದಂ ಹನುಮಥ ರಥಂ. ಯಾಕೆ ಹೇಳ್ತಿದ್ದೇನೆ ಅಂದರೆ, ಆಮೇಲೆ ನನ್ನ ಬುದ್ಧಿಯಿಂದ ಇದನ್ನು ಉದುರಿಸ್ಬಿಟ್ಟೆ ಅಂತ ನೀವು ಅಂದ್ಕೊಬಿಟ್ಟಿರ. ಅದಕ್ಕೋಸ್ಕರ ಎಲ್ಲಿದು ಅಂತ ಹೇಳ್ತಾ ಇದ್ದೇನೆ. ಮನೆಗೆ ಹೋಗ್ಬಿಟ್ಟು ಬೇಕಿದ್ರೆ ನೋಡ್ಬೋದು. 66, 67ನೇ ಶ್ಲೋಕ ಅಂತ ನನ್ನ ನೆನಪು. ಒಟ್ಟಾರೆ 60ರಿಂದ 70 ಒಳಗಡೆಗೆ ಪಕ್ಕ. ಅಷ್ಟಾದ ಮೇಲೆ ಹೀಗೆ ನಿನ್ನ ಮುಖ ಹೇಗುಂಟು ಕೇಳಿದರೆ, ಕನಕೋತ್ತಮ ಕಾಂತಿಕಾಂತಂ. ಆ ಬಂಗಾರದಂತೆ ಥಳ 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 ಹೊಳಿತಾ ಇರುವಂಥ ಕೆನ್ನೆ. ಅತ್ಯದ್ಭುತಂ, ಜಗತ್ತಿನಲ್ಲಿ ಅದ್ಭುತ ಅನ್ನೋದು ಒಂದಿದ್ದರೆ ಅದು ನಿನ್ನ ಮುಖ. ಇಂಥ ಅತ್ಯದ್ಭುತಂ ಪ್ರಹೃತಂ ಆತ್ತರುಷಾ ತಥಾಪಿ. ಇಂತಹ ಸುಂದರವಾದ ಮುಖ. ಕಿರುನಗೆಯ ಕಡಲು ಹರಿದು ಬರ್ತಾ ಉಂಟು. ಹುಣ್ಣಿಮೆ ಚಂದ್ರನನ್ನು ನಾಚಿಸುವಂಥ ಮುಖ. ಇಂಥ ಮುಖವನ್ನು ನೋಡಿದಾಗ ಎದುರಾಳಿಗೆ ಯಾರು ಇದ್ದರೆ ಸಿಟ್ಟು ಬರುತ್ತೋ, ಸಂತೋಷ ಆಗುತ್ತೋ? ಸಂತೋಷ ಆಗಬೇಕಲ್ವ? ಆದರೆ ಆ ಹಾಳಾದಂತಹ ಅವನಿದ್ನಲ್ಲ ಮಹಿಷಾಸುರ, ನೋಡುವವರಿಗೆ ಸಂಸ್ಕಾರವೇ ಇಲ್ಲ ಅಂತಾದರೆ, ಅವರು ಸಂಸ್ಕಾರಹೀನರಾದರೆ ಹೇಗಿರ್ತದೆ ಅನ್ನೋಕ್ಕೆ ಇದೇ ಉದಾಹರಣೆ. ಇಂಥ ಸುಂದರವಾದ ನಿನ್ನ ಮುಖವನ್ನು ನೋಡಿಯೂ ಸಹ ಆತ್ತರುಷ, ಅವನು ಕೋಪಿಸಿಕೊಂಡಲ್ಲಮ್ಮ. ಬೇರೆಯವರಾದರೆ ಆಹಾ ತಾಯಿ ನೀನು ಹೇಗಿದ್ದೀಯ ಅಂತ ಎಲ್ಲ ಕೈ ಮುಗಿದು ಬಿಡ್ತಿದ್ರು. ಚಿಕ್ಕ ಮಕ್ಕಳಾದರೆ ಹೋಗ್ಬಿಟ್ಟು ಒಮ್ಮೆ ಆ ಕೆನ್ನೆಯನ್ನು ಹೀಗೆ ಅಲ್ಲಾಡಿಸ್ತಿದ್ರು ಅಲ್ವಾ? ಆದರೆ ಇಂಥ ಮುಖವನ್ನು ನೋಡಿಯೂ ಸಹ ಕೋಪಿಸಿಕೊಳ್ತಾನೆ ಅಂತ ಆದರೆ, ವಕ್ತ್ರಂ ವಿಲೋಕ್ಯ ಸಹಸಾ ಮಹಿಷಾಸುರೇಣ. ಅವನು ತಲೆ ಕೆಟ್ಟವನೇ ಅವನು ನಿಜವಾಗಿಯೂ. ಅಂದರೆ ಇಷ್ಟು ಸುಂದರವಾದ ಮುಖವನ್ನು ನೋಡಿ ಸಂತೋಷ ಪಡೋದು ಬಿಟ್ಬಿಟ್ಟು, ಆ ಸಂತೋಷದಿಂದ ಎತ್ತಿದ ಶಸ್ತ್ರವನ್ನು ಪಕ್ಕದಲ್ಲಿ ಇಡೋದು ಬಿಟ್ಬಿಟ್ಟು ಕೋಪಿಸಿಕೊಳ್ತಾನೆ ಅಂತ ಆದರೆ, ಅವನೊಬ್ಬ ಎಡೆಬಿಡಂಗೆ ಅವನು. ಅಂದರೆ ಸುಂದರ ವಸ್ತುವನ್ನು ಆಸ್ವಾದನೆ ಮಾಡುವಂತಹ ಕನಿಷ್ಠ ಪ್ರಜ್ಞೆಯೂ ಇಲ್ಲ ಅವನಿಗೆ. ಅರಸಿಕ ಅವನು ಹೀಗೆ ಎನ್ನುವ ಹಾಗೆ ಈ ಮಂತ್ರ ಹೇಳುತ್ತೆ. ಅತ್ಯದ್ಭುತಂ ಪ್ರಹೃತಮಾತ್ತರುಷಾ ತಥಾಪಿ. ಅಂದರೆ ಸುಂದರ ವಸ್ತುವನ್ನು ನೋಡಿಕೊಂಡಾಗ ಹೊಟ್ಟೆ ಕಿಚ್ಚಿಪಡ್ಬೋದು ನಾವು, ಕೋಪಿಸಿಕೊಳ್ತಾ ಯಾರಾದ್ರೂ. ಅಯ್ಯೋ ಈ ಸೌಂದರ್ಯ ನನಗಿಲ್ಲ ಅಂತ ಜಲಸಿ ಬರ್ಬೋದು. ಅಂದರೆ ಕೋಪಿಸಿಕೊಳ್ಳೋದು ಎಲ್ಲರೂ ಉಂಟನ್ರಿ? ಇಲ್ಲ. ಅಥವಾ ಹೀಗೂ ಇರ್ಬೋದು, ಆ ಜಲಸಿಯ ಮುಂದುವರೆದ ಕೋಪದಲ್ಲಿ ಮುಕ್ತಾಯ ಆಗಿರಬಹುದು. ಹೀಗೆ ಆ ಮಂತ್ರ ಆಕೆಯ ಸೌಂದರ್ಯ ಹೀಗೆ, ಇಷ್ಟೆಲ್ಲ ಸೌಂದರ್ಯದಿಂದ ಕೂಡಿದಂಥ ನಿನ್ನ ಮುಖವನ್ನು ನೋಡಿ ಅವನು ಕೋಪಿಸಿಕೊಳ್ತಾನೆ ಅಂತಾರೆ. ಅವನು ಎಂಥ ಪೆದ್ದ ಅವನು ಅನ್ನುವ ಹಾಗೆ ದೇವತೆಗಳು ತಾಯಿಯನ್ನು ವರ್ಣನೆ ಮಾಡ್ತಾರೆ. ಈ ವರ್ಣನೆ ಜಗನ್ಮಾತೆಯ ಒಂದು ಎತ್ತರವನ್ನು ಹೇಳುತ್ತೆ, ಸೌಂದರ್ಯ ಹೇಗಿದೆ ಅಂತ. ಇನ್ನೊಂದು ಕಡೆಗೆ ಆ ಸೌಂದರ್ಯವನ್ನು ಆಸ್ವಾದನೆ ಮಾಡುವಂತಹ ಸಾಮಾನ್ಯ ಪ್ರಜ್ಞೆ ಇಲ್ಲದಿರುವಂಥ ಒಬ್ಬ ಅರಸಿಕ ದಡ್ಡ ಶುಖಾಮಣಿ ಶುಂಭ
ಅನ್ನುವ ಹಾಗೆ ಅವನನ್ನು ಟೀಕಿಸುವಂಥದ್ದು ಎರಡೂ ಸಹ ಈ ಮಂತ್ರದಲ್ಲಿ ಸೇರಿಕೊಂಡಿದೆ. ಅಷ್ಟಾದ ಮೇಲೆ ಮತ್ತೆ ಮುಂದಿನ ಮಂತ್ರ, ಇದು ಸಹ ಯುದ್ಧಕ್ಕೆ ಸಂಬಂಧಪಟ್ಟಿದ್ದೆ. ದೃಷ್ಟ್ವಾ ತು ದೇವಿ ಕುಪಿತಂ ಭ್ರುಕುಟೀಕರಾಲಮುದ್ಯಚ್ಛ ಶಾಂಕಸದೃಶಚ್ಛವಿ ಅನ್ನ ಸದ್ಯಃ ಪ್ರಾಣಾನ್ ಮುಮೋಚ ಮಹಿಷಸ್ತದತೀವ ಚಿತ್ರಂ ಕೈರ್ಜೀವ್ಯತೆ ಹಿ ಕುಪಿತಾಂತಕದರ್ಶನೇನ. ಈ 12ನೇ ಮಂತ್ರದೊಳಗೆ ಈ ಒಂದು ಪರಸ್ಪರ ವಿರುದ್ಧವಾದಂಥ ವಿಚಾರವನ್ನು ಹೇಳಿದರು. ಈಗ 13ನೇ ಮಂತ್ರದೊಳಗೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಏನು ಅಂತಂದರೆ, ದೃಷ್ಟ್ವಾತು ದೇವಿ ಕುಪಿತಂ, ಇದರೊಳಗೆ ಅವಳ ಸೌಂದರ್ಯಾತಿಶಯ, ಮಂದಹಾಸ, ಪೂರ್ಣಚಂದ್ರನಂತೆ ಇರುವಂತಹ ಎಲ್ಲ ಸೊಗಸನ್ನು ಹೇಳಿದರು. ಈ ಮಂತ್ರದೊಳಗೆ ಅವಳು ಕೋಪಿಸಿಕೊಂಡ್ರೆ ಹೇಗಿರ್ತದೆ ಅನ್ನೋದನ್ನು ಹೇಳ್ತಾರೆ. ಹೀಗೆ ಅಂತ, ದೃಷ್ಟ್ವಾತು ದೇವಿ ಕುಪಿತಂ ಭ್ರುಕುಟೀಕರಾಲ. ಕರಾಲ ಅಂದರೆ ಖಡ್ಗ. ಖಡ್ಗ ಹೇಗಿರುತ್ತೆ, ಹೀಗೆ ಬಾಗಿರುತ್ತೆ ಸ್ವಲ್ಪ ಅಲ್ವಾ. ಹಾಗೆ ಜಗನ್ಮಾತೆ ಕೋಪಿಸಿಕೊಂಡ್ರೆ ಅವಳ ಹುಬ್ಬು ಇನ್ನೂ ಬಾಗುತ್ತಂತೆ, ವಕ್ರ ವಕ್ರ ಆಗುತ್ತಂತೆ ಹೀಗೆ ಅಂತ. ಅದನ್ನು ನೋಡಿದಾಗಲೇ ಅಂದ್ಕೊಳ್ಬೇಕು, ಓಹೋ ಅಮ್ಮ ಇವರು ಇವತ್ತು ಕೋಪಿಸಿಕೊಂಡಿದ್ದಾರೆ ಅಂತ. ಅದನ್ನೇ ಹೇಳುತ್ತೆ, ಕುಪಿತಂ ಭ್ರುಕುಟೀಕರಾಲ. ಭ್ರುಕುಟಿ ಅಂದರೆ ಕಣ್ಣು ಹುಬ್ಬು, ಅದು ಕರಾಲ ಖಡ್ಗದಂತೆ ಆಗುತ್ತಂತೆ. ಅದು ಹೇಗೆ ಹೇಳಿದೆ, ಉದ್ಯಚ್ಛ ಶಾಂಕ ಸದೃಶ ಛವಿಯನ್ನ ಸದ್ಯ. ಅದು ಹೇಗಿರುತ್ತೆ ಕೇಳಿದರೆ, ಅಷ್ಟು ಕೆಂಪಿರುತ್ತಂತೆ ಮುಖ. ಹೇಗೆ ಕೆಂಪಿರುತ್ತೆ ಅಂದರೆ ಚಂದ್ರೋದಯ ಆಗುವ ಹಾಗೆ. ಸೂರ್ಯನ ಕೆಂಪು ಯಾಕೋ ಇಷ್ಟ ಆಗಲಿಲ್ಲ, ಯಾಕೆಂದರೆ ಸೂರ್ಯನ ಕೆಂಪು ಅದು ಕಣ್ಣನ್ನು ಕುಕ್ತದೆ, ಚಂದ್ರನ ಕೆಂಪು ಅದು ಆಹ್ಲಾದವನ್ನು ಉಂಟು ಮಾಡ್ತದೆ. ಅಂದರೆ ಜಗನ್ಮಾತೆಯ ಕೋಪದ ಮುಖದಲ್ಲಿ ಒಂದು ಆಹ್ಲಾದಕತೆ ಉಂಟು ಅಂತ. ಹಾಗಾಗಿ ಉದ್ಯಚ್ಛಶಾಂಕ ಸದೃಶ ಛವಿ, ಉದಯ ಆಗ್ತಾ ಇರುವಂತಹ ಕೆಂಪು ಚಂದ್ರನ ಕಾಂತಿಯಂತೆ ಇರುವಂತಹ ನಿನ್ನ ಮುಖ ಕೋಪವೇರಿದಾಗ, ಕೋಪಗೊಂಡಾಗ ಸಹಜವಾಗಿ ಮುಖ ಕೆಂಪಾಗುವುದು ಲೋಕದ ರೂಢಿ ಅದು ಹೀಗೆ ಅಂತ. ಇಂತಹ ನಿನ್ನ ಈ ಕೆಂಪಡರಿದ ಮುಖ ಅಂದರೆ ನೋಡುಗನನ್ನು ಆಗಲೇ ಹೆದರಿಸುವಂತಹ ಮುಖ, ಇಂತಹ ಮುಖವನ್ನು ನೋಡಿಯೂ ಈ ಮಹಿಷಾಸುರ ಪ್ರಾಣಾನ್ನ ಮುಮೋಚ, ಅವನು ಸತ್ತೋಗ್ಬೇಕಿತ್ತು ನಿಜವಾಗಿ ಇಂತಹ ಕಠೋರವಾದ ಮುಖವನ್ನು ನೋಡಿ, ಆದರೆ ಅವನು ಪ್ರಾಣ ಬಿಡಲಿಲ್ಲ. ಇದೊಂದು ಅಚ್ಚರಿ. ಮೊದಲನೇ ಶ್ಲೋಕದೊಳಗೆ ನಿನ್ನ ಸೌಂದರ್ಯವನ್ನು ನೋಡಿ ಅದನ್ನು ಆಸ್ವಾದನೆ ಮಾಡದೆ ಕೋಪಿಸಿಕೊಂಡದ್ದು ಒಂದು ಆಶ್ಚರ್ಯ. ಇಲ್ಲಿ ಕೋಪಗೊಂಡ ನಿನ್ನ ಮುಖವನ್ನು ನೋಡಿ ಅವನು ಸಾಯದೇ ಇರುವುದು ಆಶ್ಚರ್ಯ. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ಜಗನ್ಮಾತೆ ಕೋಪಿಸಿಕೊಂಡ್ರೆ ಆಕೆಯ ಮುಖವನ್ನು ಯಾರೂ ದಿಟ್ಟಿಸಿ ನೋಡಲಾರರು, ನೋಡಿದರೆ ಅವನು ಪ್ರಾಣ ಬಿಟ್ಟ ಅಂತ ಅರ್ಥ. ಅಷ್ಟು ಕಠೋರ ಇರ್ತದೆ. ಅದಕ್ಕೋಸ್ಕರಲೇ ನಾನು ತುಂಬ ಸಲ ಹೇಳಿದ್ದೇನೆ, ಸ್ತ್ರೀ ದೇವತೆಯ ಮುಖವನ್ನು ನೋಡಿ ಆರಾಧಿಸಬಾರದು. ಬೇರೆ ಬೇರೆ ಕಾರಣಗಳು ಅದಕ್ಕೆ. ಏನಿದ್ರೂ ನಮ್ಮ ದೃಷ್ಟಿ ಅವಳ ಪಾದದಲ್ಲಿ ಇರಬೇಕು. ಪುರುಷ ದೇವತೆ ಆದ ದೃಷ್ಟಿಯಲ್ಲಿರಬೇಕು, ಮುಖದಲ್ಲಿ ಇರಬೇಕು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಯ ಸಾಲು, ಕೈರ್ಜೀವ್ಯತೆ ಕುಪಿತಾಂತಕ ದರ್ಶನೇನ. ಇಂತಹ ಕೋಪಿಸಿಕೊಂಡಂಥ ನಿನ್ನ ಎದುರಿನಲ್ಲಿ ಯಾವ ತಾನೇ ವ್ಯಕ್ತಿ ನಿಲ್ಲೋದಕ್ಕೆ ಸಾಧ್ಯ? ಯಾಕೆಂದರೆ ಯಾವನಾರು ವ್ಯಕ್ತಿ ಯಮ ಕೋಪಿಸಿಕೊಂಡಾಗ ಅವನು ಎದುರಿಗೆ ನಿಲ್ಲೋದಕ್ಕೆ ಸಾಧ್ಯನಾ? ಅಂತಕ ಎಲ್ಲರಿಗೂ ಸಹ ಅಂತಂ ಕರೋತೀತಿ ಅಂತಕ, ಯಮ ಅಂತ ಅರ್ಥ. ಅಂದರೆ ಕೋಪಿಸಿಕೊಂಡ ಯಮನ ಎದುರಿಗೆ ಹೇಗೆ ನಿಲ್ಲಲಾರನು, ಹಾಗೆ ನಿನ್ನ ಎದುರಿಗೆ ಯಾರೂ ನಿಲ್ಲಲಾರರು. ಹಾಗಾಗಿ ಇಷ್ಟು ಕೋಪಿಸಿಕೊಂಡಂಥ ನಿನ್ನನ್ನು ನೋಡಿ ಆ ಮಹಿಷಾಸುರ ಏನಾಗಬೇಕಿತ್ತು, ಅಲ್ಲೇನೇ ಪ್ರಾಣ ಬಿಡಬೇಕಿತ್ತು. ಪ್ರಾಣ ಬಿಡಲಿಲ್ಲಲ್ಲ ಅವನು. ಕಾರಣ ಇಷ್ಟೇ, ಅವನಿಗೆ ನಿನ್ನ ಆಯುಧದಿಂದಲೇ ಸಾಯಬೇಕು. ಯಾಕೆಂದರೆ ನಿನ್ನ ಕೈ ತಾಗಿದ ಆಯುಧದಿಂದ ಸತ್ತರೆ ಅವನಿಗೆ ಪುಣ್ಯ ಅಂತ ಒಂದು ಬರುತ್ತೆ ಆ ಮಾತು. ಅದಕ್ಕೋಸ್ಕರ ಅವನು ನಿನ್ನ ಮುಖವನ್ನು ನೋಡಿ ಸಾಯಲಿಲ್ಲ, ನಿಜವಾಗಿ ಸಾಯಬೇಕಿತ್ತು ಅಂತ. ಕೈರ್ಜೀವ್ಯತೆ ಕುಪಿತಾಂತಕ ದರ್ಶನೇನ. ಕೋಪಿಸಿಕೊಂಡಂತಹ
ಯಮನನ್ನು ನೋಡಿ ಈ ಪ್ರಪಂಚದಲ್ಲಿ ಬದುಕೋರು ಯಾರಿದ್ದಾರೆ? ಯಾರೂ ಇಲ್ಲ. ಯಮನಿಗೂ ಯಮನಾದವಳು ನೀನು. ಕಾಲರಾತ್ರಿ ಅಂತ ಹೇಳಿದ್ದೇನೆ, ಮರಿಬೇಡಿ. ಕಾಲರಾತ್ರಿ, ಕಾಲ ಅಂದರೆ ಯಮ, ಅವನಿಗೂ ರಾತ್ರಿ ಅಂದರೆ ಭಯಜನಕಳು ಅಂತ. ಹಾಗಾಗಿ ಯಮನಿಗೂ ಯಮನಾದವಳು ನೀನು. ಅವನನ್ನು ನೋಡಿದರೆ ಬದುಕುಳಿಯೋದು ಕಷ್ಟ ಕೋಪಿಸಿಕೊಂಡಾಗ. ಇನ್ನು ನೀನು ಕೋಪಿಸಿಕೊಂಡಾಗಲೂ ಅವನು ಸಾಯಿಲ್ಲ ಅಂದರೆ ಪ್ರಾಯಶಃ ನೀನೇ ಅವನಿಗೆ ಅನುಗ್ರಹ ಮಾಡಿರಬೇಕು. ಮುಂದೆ ಬರುತ್ತೆ ಆ ಅಭಿಪ್ರಾಯವೂ ಸಹ. ಅಷ್ಟು ಹಿನ್ನೆಲೆಯಲ್ಲಿ ಜೈರ್ಜೀವ್ಯತೆ ಕುಪಿತಾಂತಕ ದರ್ಶನೇನ. ಮುಂದಿನ ಶ್ಲೋಕದಲ್ಲಿ ನೀನು ಅನುಗ್ರಹ ಮಾಡಿದರೆ ಏನಾಗುತ್ತೆ, ಅನುಗ್ರಹ ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ದೇವತೆಗಳು ಹೇಳ್ತಾರೆ. ದೇವಿ ಪ್ರಸೀದ ಪರಮಾ ಭವತಿ ಭವಾಯ ಸದ್ಯೋ ವಿನಾಶಯತಿ ಕೋಪವತಿ ಕುಲಾನಿ. ದೇವಿ ನೀನು ಪ್ರಸೀದ, ಬಿ ಹ್ಯಾಪಿ, ಸಂತೋಷವಾಗಿರು, ಪ್ರಸನ್ನಳಾಗು ನಮ್ಮ ವಿಷಯದಲ್ಲಿ. ಯಾಕೆ ಪ್ರಸನ್ನಳಾಗಬೇಕು ಅಂತಂದರೆ, ನೀನು ಪ್ರಸನ್ನಳಾದರೆ ಭವತೀ ಭವಾಯ, ನಮ್ಮ ಸಂಸಾರ, ನನ್ನ ಬದುಕು, ನನ್ನ ಏಳಿಗೆ ಎಲ್ಲವೂ ಸಹ ಅತ್ಯಂತ ಕ್ಷೇಮಮಯವಾಗಿ ಇರ್ತದೆ. ಅಲ್ಲಿ ಏನು ಹೇಳಿದಂಗಾಯಿತು, ಜಗನ್ಮಾತೆ ನಮ್ಮ ವಿಷಯದಲ್ಲಿ ಪ್ರಸನ್ನಳಾದರೆ ನಾವು ಅತ್ಯಂತ ನೆಮ್ಮದಿಯಿಂದ ಬದುಕ್ತೇವೆ. ಒಂದು. ಇನ್ನು ಕೋಪಿಸಿಕೊಂಡೆ ಅಂತಾದರೆ ಸದ್ಯೋ ವಿನಾಶಯಸಿ ಕೋಪವತಿ ಕುಲಾನಿ. ನೀನೇನಾದರೂ ಕೋಪಿಸಿಕೊಂಡ್ರೆ ಸದ್ಯ ಕೂಡಲೇ ಏನು ಮಾಡ್ತೀಯ ಅಂದರೆ, ಅವನ ಯಾವ ವ್ಯಕ್ತಿಯ ಬಗ್ಗೆ ನೀನು ಕೋಪಿಸಿಕೊಳ್ತೀಯೋ ಅವನನ್ನಷ್ಟೇ ಅಲ್ಲ, ಅವನ ಕುಲವನ್ನೇ ಸಹ ವಿನಾಶಯತಿ, ನಾಶ ಮಾಡಿ ಬಿಡ್ತೀಯ. ಅದಕ್ಕೆಲ್ಲ ಉದಾಹರಣೆ ಅಂದರೆ ಅದೇ ಈ ಮಹಿಷಾಸುರನೇ ಹಿಂದೆ ಸಾಯಿಸಿದೆಯಲ್ಲ. ಎಷ್ಟು ಜನ ಬಂದರು ಅವನ ಕಡೆಯವರು, ಚಾಮರ, ಚಿಕ್ಷುರ, ಏನೇನೂ ಅಲ್ಲ, ಎಲ್ಲರೂ ಸಹ ಏನಾದರೂ ಪರಿವಾರ ಸಮೇತವಾಗಿ ಅವರು ಹೊರಟು ಹೋದರು. ಆದ್ದರಿಂದ ವಿಜ್ಞಾತಮೇ ತದಧುನೈವ ಯದಸ್ತಮೇ ತತ್ ನೀತಂ ಬಲಂ ಸುಪಲಂ ಮಹಿಷಾಸುರಸ್ಯ. ಈಗ ತಾನೇ ನಾವು ನೋಡಿದ್ದೇವೆ ಅವನ ಬಲ, ಅವನ ಸೈನ್ಯ, ಚತುರಂಗ ಎಲ್ಲವೂ ಸಹ ಏನಾಯಿತು ಕೇಳಿದರೆ ಅಧುನೈವ, ಈಗಲೇ ನಾವು ನೋಡಿದ್ದೇವೆ, ನಮ್ಮ ಎದುರಲ್ಲೇ ನೋಡಿದ್ದೇವೆ ಅವನು ಸರ್ವನಾಶ ಆದದ್ದನ್ನು. ಆದ್ದರಿಂದ ನೀನು ಕೋಪಿಸಿಕೊಂಡ್ರೆ, ಕೋಪಿಸಿಕೊಂಡಂತಹ ಅಂದರೆ ಯಾರ ಬಗ್ಗೆ ಕೋಪಿಸಿಕೊಳ್ತೀಯೋ ಆ ವ್ಯಕ್ತಿ ಸರ್ವನಾಶ ಆಗ್ತಾನೆ. ಅವನ ಬಲ, ಸಂಪತ್ತು ಎಲ್ಲವೂ ಸಹ ನಾಶವಾಗಿ ಹೋಗ್ತದೆ. ಅದಕ್ಕೆ ಉದಾಹರಣೆಯಲ್ಲಿ ಅಂದರೆ ಮಹಿಷಾಸುರಸ್ಯ, ಮಹಿಷಾಸುರನೇ ಉದಾಹರಣೆ ಅಂತ ಆಯಿತು. ಮತ್ತು ಮುಂದಿನ ಶ್ಲೋಕ, ಅಕಸ್ಮಾತ್ತಾಗಿ ನೀನು ಅನುಗ್ರಹ ಮಾಡಿದೆ ಒಬ್ಬ ವ್ಯಕ್ತಿಯನ್ನು ಅಂತ ಅಂದ್ಕೊಳ್ಳೋಣ. ಆಗೇನಾಗತ್ತೆ ಅಂತಂದರೆ, ತೇ ಸಮ್ಮತಾ ಜನಪದೇಶು ಧನಾನಿ ತೇಷಾಂ ತೇಷಾಂ ಯಶಾಂಸಿ ನ ಜಸೀದತಿ ಬಂಧುವರ್ಗಃ ಧನ್ಯಾಸ್ತ ಏವ ನಿಭೃತಾತ್ಮಜದಾ ಭೃತ್ಯದಾರ ಯೇಷಾಂ ಸದಾಭ್ಯುದಯದಾ ಭವತಿ ಪ್ರಸನ್ನ. ನೀನು ಪ್ರಸನ್ನಳಾದರೆ ಯಾವುದೇ ವ್ಯಕ್ತಿಯ ಬಗ್ಗೆ, ಆಗ ಅವನಿಗೇನಾಗ್ತದೆ ಅಂತಂದರೆ, ತೇ ಸಮ್ಮತ, ಜಗತ್ತಿನಲ್ಲಿ ಈ ಲೋಕದಲ್ಲಿ ಅವರು ಸಮ್ಮತರು, ಎಲ್ಲರಿಗೂ ಸಹ ಬೇಕಾದ ವ್ಯಕ್ತಿ ಆಗ್ತಾರೆ. ನೋಡಿ, ನಮಗೆ ಕೆಲವು ಜನರು ಕಂಡ್ರೆ ಇಷ್ಟ ಆಗತ್ತೆ, ಕೆಲವು ಜನರು ಕಂಡ್ರೆ ಕಷ್ಟ ಆಗತ್ತೆ. ಯಾಕೆ ಹಂಗಾಗತ್ತೆ? ಅದು ಒಂದು ನಮ್ಮ ತಪ್ಪಾಗಿರಬೇಕು ಅಥವಾ ಅವನಲ್ಲಿ ಏನೋ ಗುಣ ಇರಬೇಕು, ಹೌದಾ ಅಲ್ವಾ? ಆದರೆ ಆ ಇಷ್ಟ ಆಗುವ ವ್ಯಕ್ತಿ ನಮಗೊಬ್ಬರಿಗಲ್ಲ, ಬಹಳಷ್ಟು ಜನರಿಗೆ ಇಷ್ಟ ಆಗ್ತಾನೆ. ಎಲ್ಲರೂ ಹೇಳ್ತಾರೆ ಅವ್ರು ಪರವಾಗಿಲ್ಲರಿ ವ್ಯಕ್ತಿ ಅಂದರೆ ಅವ್ರು ಕಂಡ್ರಿ ಹೀಗೆ ಅಂತ. ಯಾಕೆ ಹಂಗೆ ಹೇಳ್ತಾರೆ? ಕಾರಣ ಇಷ್ಟೇ ಅಂದರೆ ಅವರ ವಿಷಯದಲ್ಲಿ ಭವತಿ ಪ್ರಸನ್ನ. ಯಾವುದೋ ಜನ್ಮಾನದ ಪುಣ್ಯವಶಾದ ಅವನನ್ನು ನೋಡಿದ ತಕ್ಷಣ ಅವರು ಹಾಗೆ ಇರ್ತಾರೆ. ಕಂಡ ತಕ್ಷಣ ಒಂದು ಮುಗುಳ್ನಗೆ ಬೀರ್ತಾರೆ, ಚೆನ್ನಾಗಿದ್ದೀರಾ ಕೇಳ್ತಾರೆ, ಅಷ್ಟೇ ಸಾಕಾಗತ್ತೆ ಅಲ್ವಾ? ಇನ್ನು ಕೆಲವು ಜನ ಹಾಗೆಲ್ಲ, ಕಂಡ ತಕ್ಷಣ ಒಳ್ಳೆ ಗುರಾಯಿಸ್ತಾ ಇರ್ತಾರೆ ಅಲ್ಲ. ಯಾರು ನೋಡ್ತಾರೆ? ಅಯ್ಯೋ ಗ್ರಹಚಾರ, ಇವತ್ತು ಬೆಳಗ್ಗೆ ನನಗೆ ಯಾರ ಮುಖ ನೋಡಿದ್ನಪ್ಪ ಅಂತ, ಹೌದು ತಾನೆ? ಹೀಗೆ ಕಾರಣ ಇಷ್ಟೇ, ನಮಗೆ ಯಾವ ವ್ಯಕ್ತಿಯನ್ನು ನೋಡಿದಾಗ ಈ ಭಾವನೆ ಬರುತ್ತೋ ಆ ವ್ಯಕ್ತಿಗೆ ನೀನು ಅನುಗ್ರಹ ಮಾಡಿದ್ದೀಯೆ, ಪ್ರಸನ್ನ ನೀನು.
ಹಾಗಾಗಿ ಅಂಥ ಜನರೆಲ್ಲ ಪ್ರಪಂಚದಲ್ಲಿ ಸಮ್ಮತ, ಬಹುಜನರಿಗೆ ಇಷ್ಟ ಆಗ್ತಾರೆ. ಅದು ಯಾಕೆ ಇಷ್ಟ ಆಗ್ತಾರೆ ಕೇಳಿದ್ರೆ ಕಾರಣ ಇಷ್ಟೇ, ನಿನ್ನ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ಒಂದು. ಎರಡನೇದು ಜನಪದೇಶು, ಅಂದರೆ ಜನರ ಸಮೂಹದಲ್ಲಿ ಅವರೆಲ್ಲರಿಗೂ ಇಷ್ಟ ಆಗ್ತಾರೆ, ಬಹುಜನರಿಗೆ. ಅವ್ರು ಏನೂ ಮಾಡಿರೋದಿಲ್ಲರಿ, ಆದರೂ ಸಹ ಎಲ್ಲರಿಗೂ ಇಷ್ಟ ಆಗ್ತಾರೆ. ಮತ್ತು ಎರಡನೇದು ಧನಾನಿ ತೇಷಾಂ, ದುಡ್ಡು ಅವ್ರ ಹತ್ರ ಹರಿದು ಬರ್ತಾ ಇರುತ್ತೆ. ಅವ್ರು ಬೇಡ ಅಂತ ಬೆನ್ನು ಹಾಕಿದರೆ ಹಿಂಗೆ ಬಂದ್ಬಿಟ್ಟು ಎದುರುಗಡೆಯಿಂದ ಕೊಡ್ತಾರೆ. ಇನ್ನು ಕೆಲವು ಜನ ದುಡ್ಡು ಬೇಕು 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 ಅಂತ ಚಡಪಡಿಸ್ತಾ ಇದ್ದರೆ ದುಡ್ಡು ಅವ್ರಿಗಿಂತ ಗಾವುದು ದೂರ ಹೋಗ್ತಾ ಇರ್ತದೆ. ಇವರು ದುಡ್ಡಿಗೆ ಬೆನ್ನು ಹಾಕಿದರೆ ಇನ್ನು ಕೆಲವು ಜನರಿಗೆ ದುಡ್ಡೇ ಅವ್ರಿಗೆ ಬೆನ್ನು ಹಾಕಿಬಿಡ್ತದೆ. ಯಾಕೋ? ಲಕ್ಷ್ಮಿಗೆ ಒಬ್ಬ ತಮ್ಮ ಇದ್ನಂತೆ, ಕತೆ ಗೊತ್ತಿರಬೇಕು ನಿಮಗೆ. ಅವನ ಹೆಸರೇನೋ ಒಂದು ಉಂಟು, ಅದು ಆ ಹೆಸರು ಹೇಳೋದಿಲ್ಲ ನಾನು, ಯಾಕಂದ್ರೆ ಹೇಳಿದ್ರೆ ಮತ್ತು ಬೇರೆಯವ್ರಿಗೆ ಬೇಜಾರಾಗ್ಬಿಟ್ಟು ಕಷ್ಟ, ಯಾಕಂದ್ರೆ ಆ ಹೆಸರು ಅವರು ಇದ್ಬಿಟ್ರೆ ಹೀಗೆ ಅಂತ. ಹಾಗೆ ಅವನ ಹೆಸರು ಸದ್ಯಕ್ಕೆ ಲಕ್ಷ್ಮೀ ತಮ್ಮ ಅಂತ ಅಂದ್ಕೊಬಿಡೋಣ ಹೀಗೆ ಅಂತ. ಹೆಸರೇನಪ್ಪ? ಲಕ್ಷ್ಮೀ ತಮ್ಮ ಅಂತ. ಲಕ್ಷ್ಮಿ ಅವನು ದರಿದ್ರ ಶಿಖಾಮಣಿ. ಯಾರು? ಅವಳು ತಮ್ಮ. ಅಕ್ಕ ಸಂಪತ್ತಿಗೆ ಒಡೆಯನಾದವನ ಪತ್ನಿ. ಆ ಲಕ್ಷ್ಮಿಯ ತಮ್ಮ ಅವನೇನು ಕೇಳಲಿಲ್ಲ, ಆದರೆ ಲಕ್ಷ್ಮಿಗೆ ಯಜಮಾನರು ನೋಡಿದ್ರೆ ಹೀಗೆ, ತಮ್ಮ ನೋಡಿದರೆ ಹಾಗೆ. ಅದಕ್ಕೋಸ್ಕರ ವಿಷ್ಣುವಿನ ಹತ್ರ ಪ್ರತಿ ಸಲ ಹೇಳ್ತಂತೆ, ಅವನಿಗೇನಾದರೂ ಕೊಡ್ರಿ, ವ್ಯವಸ್ಥೆ ಮಾಡ್ರಿ ಅಂತ. ವಿಷ್ಣು ಹೇಳ್ತಿದ್ದಂತೆ, ಇಲ್ಲ ಕಣೆ, ಅವನಿಗೆ ಎಲ್ಲಿಂದ ಕೊಡೋದು ನಾನು? ಅವನು ಬರಿಬೇಕಲ್ಲ, ಯಾರು? 4 ಮುಖದವನು. ಇಲ್ಲವೇ ಇಲ್ಲ ಅವನಿಗೆ, ಒಂದೇ ಒಂದು ಲೈನ್ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲರಿ, ಅವನಿಗೆ ಒಂದು ಮಾತು ಹೇಳಬಾರ್ದ? ಅವನ ಕೆಲಸದಲ್ಲಿ ನಾ ಪ್ರವೇಶ ಮಾಡೋದಿಲ್ಲ. ನಾನು ಪ್ರವೇಶ ಮಾಡಿ ನಾಳೆ ನನ್ನ ಕೆಲಸದಲ್ಲಿ ಅವನ ಕೈ ಹಾಕ್ತಾನೆ, ಹೌದಾ ಅಲ್ವಾ? ಅದಕ್ಕೋಸ್ಕರ ಪ್ರಾಮಾಣಿಕವಾಗಿರೋರು ಇನ್ನೊಬ್ಬರ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕೋದಿಲ್ಲ, ಹಾಕಬಾರದು ಅಂತ. ಅದಕ್ಕೋಸ್ಕರ ಇಲ್ಲ. ಆದರೂ ನೀವು ಏನೇ ಮಾಡಿ ಬೇಡ, ನಿಮ್ಮ ಕೈಯಿಂದನೇ ಏನು ಕೊಟ್ಬಿಟ್ರಿ ಒಂದಿಷ್ಟು ಹೋಗ್ಲಕ್ಕ. ನಿಮ್ಮ ಹತ್ರ ಇದೆಯಲ್ಲ ಬ್ಯಾಲೆನ್ಸ್, ಏನು ಕಡಿಮೆನೇ ನಿಮ್ಮ ಹತ್ರ? ಮನೆ ಒಡತಿ ಹೇಳಿದ್ಮೇಲೆ ಒಪ್ಕೊಳ್ಳೇಬೇಕಲ್ಲ. ಅವನು ಹೇಳ್ತಾನೆ, ನಾನು ಕೊಟ್ಟರೂ ಸಹ ಅವನಿಗೆ ತಗೊಳ್ಳುವಂತಹ ಭಾಗ್ಯ ಇಲ್ಲ. ನೋಡೇ ಬೋಣ ಹಾಗಿದ್ರೆ ಅಂದ ಲಕ್ಷ್ಮಿ, ನೀವು ಕೊಡಿ, ನಾನು ನೋಡ್ತೇನೆ ಒಂದು ಹೇಗೆ ತೊಗೊಳ್ಳೋದಿಲ್ಲ ಅಂತ. ಆಯಿತು, ಇದೇನು ಮಾಡೋಣ ನೋಡು, ನಾಳೆ ಅವನು ಇಷ್ಟೊತ್ತಿಗೆ ಆ ರಸ್ತೆಯಲ್ಲಿ ಆ ಕಡೆಯಿಂದ ಈ ಕಡೆಗೆ ಬರ್ತಾನೆ. ಅವನು ಬರುವ ದಾರಿಯಲ್ಲಿ ಒಂದು ಕೊಡಪಾನ ತುಂಬ ನಗ ನಾಣ್ಯಗಳನ್ನು, ಬಂಗಾರ ನಾಣ್ಯಗಳನ್ನು ತುಂಬಿಟ್ಟುಕೊಳ್ಳೋಣ. ದಾರಿಯಲ್ಲಿ ಯಾರೂ ಇರೋದಿಲ್ಲ, ಅವನೊಬ್ಬನೇ. ನಿಜವಾಗಿ ಏನು ಮಾಡಬೇಕು? ಅವನು ನೋಡಿದ ತಕ್ಷಣ ಅವನು ಎತ್ಕೊಳ್ತಾನೆ. ಲಕ್ಷ್ಮಿ ಖುಷಿಯೋ ಖುಷಿ, ಗ್ಯಾರಂಟಿ ನನ್ನ ತಮ್ಮ ಇದನ್ನು ಎತ್ಕೊಳ್ತಾನೆ. ಸದ್ಯ ನಾನು ಕಷ್ಟಪಟ್ಟು ಸಾರ್ಥಕ ಆಯ್ತಪ್ಪ, ನಮ್ಮ ಮನೆಯವರು ಆಗ್ಬೋದು ಅಂತ ಹೇಳಿದ್ದಾರಲ್ಲ, ನನ್ನ ಕೆಲಸ ಏನು? ಆ ದುಡ್ಡಿನ ಕೊಡ ತೊಗೊಂಡು ಅಲ್ಲಿ ಇಡೋದಷ್ಟೇ ಕೆಲಸ. ಅವನು ಆ ಕಡೆಯಿಂದ ಬರ್ತಾನೆ, 2 ನಿಮಿಷಕ್ಕೆ ಎತ್ಕೊಳ್ತಾನೆ. ನಾಡಿದ್ದಿಂದ ಅವನ ಜೀವನ ಬದಲಾವಣೆ ಆಗಿಬಿಡ್ತದೆ ಅಂತ ಹೇಳಿದಂತೆ ಆಯಿತು. ದಾರಿಯ ಮಧ್ಯದಲ್ಲಿ ಬಂಗಾರದ ಕೊಡ, ಅದು ತುಂಬ ಬಂಗಾರದ ನಾಣ್ಯಗಳು. ವಿಷ್ಣುನ ನೋಡ್ತಾ ಇದ್ದಾನೆ, ಇಟ್ಟು ಬಂದಂಥ ಲಕ್ಷ್ಮಿಯು ನೋಡ್ತಾ ಇದ್ದಾಳೆ. ಆ ಕಡೆಯಿಂದ ಬಂದ್ರಪ್ಪ ರಾಯರು. ಬರಬೇಕಿದ್ರೆ ಇದ್ದಕ್ಕಿದ್ದಾಗೆ ಒಂದು ಥಾಟ್ ಬಂತು ಅವನಿಗೆ. ಏನು ಅಂತಂದರೆ, ನಾನು ಈಗ ಕಣ್ಣು ಮುಚ್ಕೊಂಡು ಹೋಗಬೇಕು. ಕಣ್ಣು ಮುಚ್ಕೊಂಡು ಹೋದರೂ ಸಹ ಅದು ನನ್ನ ಕಾಲಿಗೆ ತಾಗಬಾರದು. ಅಷ್ಟು ಜಾಗರೂಕತೆಯಿಂದ ನಾನು ಅದನ್ನು ದಾಟಿ ಹೋಗಬೇಕು ಅಂತ ತೀರ್ಮಾನ ಮಾಡ್ದ. ಸರಿ, ಇನ್ನೇನು ಒಂದು 20 ಮಾರಿದೆ ಅನ್ಬೇಕಿದ್ರೆ ಕಣ್ಣು ಮುಚ್ಚಿಬಿಟ್ಟ. ಪಕ್ಕದಲ್ಲಿ ಇದೆ ದುಡ್ಡು ತುಂಬಿದ ಕೊಡಪಾನ, ಏನು ಪಕ್ಕದಲ್ಲಿ ಹಾದು ಹೋದ. ತುದಿ ಹೋಗಿ ಕಂಡುಬಿಟ್ಟ, ಹೋದವನು ಹೋದೇ ಬಿಟ್ಟ.
ವಿಷ್ಣು ಕೇಳ್ದ, ನಾ ಹೇಳಲಿಲ್ಲ ಇಲ್ಲ ಅವನಿಗೆ ಅಂತ. ತಗೊಂಡ ನಿನ್ನ ತಮ್ಮ. ಯಾಕೆ ಅಂದರೆ ಜಗನ್ಮಾತೆ ಅವನ ಹಣೆಯಲ್ಲಿ ಅದನ್ನು ಬರೀಲಿಲ್ಲ. ಅಲ್ಲ, ನೀವು ಹಾಗೆ ಹೇಳಿದ್ರಿಂದ ನನಗೆ ಈಗ ಗೊತ್ತಾಯ್ತು, ಹೌದು ಇದೊಂದು ಹೌದು ಅಂತ. ಒಂದು ಕಾರಣ ಇಷ್ಟೇ, ಅವನ ಬುದ್ಧಿಯನ್ನು ಅವಳು ಆ ರೀತಿಯಲ್ಲಿ ಪ್ರಚೋದಿಸಿಬಿಟ್ಲು ಹೀಗೆ ಅಂತ. ಹಾಗಾಗಿ ಲಕ್ಷ್ಮಿಯೇ ಸ್ವತಃ ಕೊಡಬೇಕು ಅಂತ ಹಠ ಹಿಡಿದ್ಲು, ವಿಷ್ಣು ಕೊಟ್ಟ. ಆದರೂ ಸಹ ಅದಿಷ್ಟೊತ್ತು ಯಾಕೆ ಬರಬೇಕಪ್ಪ ಈ ಯೋಚನೆ? ನಮಗೂ ಸಹ ಹಿಂಗಿದ್ದು ಕೆಲವು ಹುಚ್ಚ ಆಲೋಚನೆಗಳು ಬರ್ತವೆ ಕೆಲವು ಸಲ. ಯಾವತ್ತೂ ಬರದೇ ಅದು ಆಲೋಚನೆ ಅದು ಹಾಗೆ ಅಂತ. ಯಾಕೆ ಕೇಳಿದರೆ ಅದೇ ದೈವ ವಂಚಿತರು ಅಂತ ಇವರು ಕರೆಯೋದು. ಹಾಗಾಗಿ ಅದನ್ನೇ ಹೇಳುತ್ತೆ ದುರ್ಗಾ ಸಪ್ತಶತಿ, ತೇ ಸಮ್ಮತ ಜನಪದೇಶು ಧನಾನಿ ತೇಷಾಂ. ನೀನೇನಾದ್ರು ಸಮ್ಮತಿಸಿದರೆ ಅವರಿಗೆ ಸಮಾಜದಲ್ಲಿ ಆದರ, ಆತಿಥ್ಯ, ಗೌರವ, ಮಾನ, ಮರ್ಯಾದೆ, ಮತ್ತು ಅವರಿಗೆ ದುಡ್ಡು. ನಾನು ಹೇಳಿದ್ನಲ್ಲ, ದುಡ್ಡು ಅವರು ಬೇಡ ಅಂದರೂ ದುಡ್ಡು ಬರ್ತಾ ಇರುತ್ತೆ. ನಮ್ಮಲ್ಲಿ ಹೇಳ್ತಾರಲ್ಲ, ಕಬ್ಬಣ ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತ. ಇನ್ನು ಕೆಲವು ಜನ ಚಿನ್ನ ಮುಟ್ಟಿದ್ರು ಕಬ್ಬಣ. ಕಾರಣ ಜಗನ್ಮಾತೆ ಅನುಗ್ರಹ ಇದ್ರೆ ಹಾಗೆ, ಅವಗ್ರಹ ಇದ್ರೆ ಹೀಗೆ ಅಂತ. ಅದಾದಮೇಲೆ ಮುಂದೆ ತೇಷಾಂ ಯಶಾಂಸಿ, ಅವರಿಗೆ ಕೀರ್ತಿ, ಎಲ್ಲ ತರಹದ ಕೀರ್ತಿ. ಬೇರೆಯವರು ಇಷ್ಟೇ ಒಳ್ಳೆ ಕೆಲಸ ಮಾಡಿರ್ತಾರೆ, ಇವರಿಗೆ ಕೀರ್ತಿ ಇಲ್ಲ, ಅದು ಇವರಿಗೆ ಕೀರ್ತಿ. ಕುಂತಿ ಒಂದು ಮಾತು ಹೇಳ್ತಾಳೆ, ಭಾಗ್ಯವಂತಂ ಪ್ರಸೂಯೇತ ನ ಶೂರಂ ನ ಚ ಪಂಡಿತಂ ಅಂತ. ತಾಯಿಯಾದವಳು ಭಾಗ್ಯವಂತ ಮಕ್ಕಳನ್ನು ಹೆರಬೇಕಂತೆ. ಅವರು ಶೂರರಾಗಬೇಕು ಅಂತಿಲ್ಲ, ಪಂಡಿತರಾಗಬೇಕು ಅಂತನೂ ಇಲ್ಲ. ಅಂದರೆ ಅವರಿಗೆ ಏನು ಕೊರತೆ ಆಗಬಾರ್ದು, ಅಂಥ ಮಕ್ಕಳನ್ನು ಹೆರಬೇಕು ನಾನು. ಅಷ್ಟು ಹೇಳಿ ಮುಂದೆ ಹೇಳ್ತಾಳೆ ಅವಳು, ನನ್ನ ಮಕ್ಕಳು ದುರ್ದೈವ ಅಂದರೆ ಶೂರಾಶ್ಚ ಕೃತವಿದ್ಯಾಶ್ಚ, ಅತ್ಯಂತ ಶೂರರು, ಪಾಂಡವರನ್ನು ಮೀರಿಸುವಂಥ ಶೂರರು ಯಾರಿದ್ರು ಈ ದೇಶದೊಳಗೆ ಅಲ್ವಾ? ಒಬ್ಬೊಬ್ಬನು ಅಂಥ ಪರಾಕ್ರಮಿ. ಮತ್ತು ವಿದ್ಯೆಯಲ್ಲಿ ಅಷ್ಟು ಅದ್ವಿತೀಯವಾದಂಥ ಸಾಧನೆ ಅಲ್ವಾ? ಅರ್ಜುನನ ಯುದ್ಧ ಸ್ಕಿಲ್ ಹೇಗಿತ್ತು ಅಂತಂದರೆ, ದ್ರೋಣಾಚಾರ್ಯರು ಪಕ್ಷಿಯನ್ನು ಬಿಟ್ಟು ಯುದ್ಧ ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ, ಬಿಲ್ಲು ವಿದ್ಯೆ ಪರೀಕ್ಷೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಕೇಳ್ತಾರೆ, ಒಂದು ಮರಕ್ಕೆ ಟೊಂಗಿಗೆ ಹಕ್ಕಿಯನ್ನು ತೂಗು ಹಾಕಿದ್ರು. ಅಂದರೆ ಹಕ್ಕಿಯ ಚಿತ್ರ ಅದು. ದುರ್ಯೋಧನ ಅಂತ ಕೇಳಿದ್ರಂತೆ, ನನಗೇನು ಕಾಣುತ್ತೆ ಅಂತ. ಅವನು ಹೇಳ್ದ, ನನಗೆ ಈ ಮರ, ಈ ಗುಡ್ಡ, ಇದೆಲ್ಲವೂ ಕಾಣುತ್ತದೆ ಅಂದ. ಹಂಗಾರೆ ಹೋಗು, ಇನ್ನೊಂದು 4 ತಿಂಗಳ ಚೆನ್ನಾಗಿ ಕಲ್ತ್ಕೊಂಡು ಬಾ ಅಂತ. ಬಾಣ ಬಿಡುವವನಿಗೆ ಏನಿರಬೇಕು? ಏಕಾಗ್ರತೆ ಇರಬೇಕು. ಇವನು ಮರ, ಗುಡ್ಡ, ಬೆಟ್ಟ ಎಲ್ಲ ಕಾಣುತ್ತೆ ಅಂದ್ರೆ ಯಾವುದಕ್ಕೆ ಬಾಣ ಬಿಡೋದು ಇವನು? ಹಾಗಾಗಿ ಏನಾಯ್ತು, ಪ್ರತಿ ಸಲನೂ ಸಹ ಡುಮ್ಕಿ. ಒಂಥರ ಈ ಘಜನಿ ಮೊಹಮ್ಮದ್ನ ತಮ್ಮನ ಹಾಗೆ. ಅವನು 17 ಸಲ ದಾಳಿ ಮಾಡಿದ್ನಲ್ಲ, ಇವನು SSLC ಪರೀಕ್ಷೆ ಮೇಲೆ ನಮ್ಮವ್ರು ಇರ್ತಾರೆ 18 ಸಲ 20 ಸಲ ದಾಳಿ ಮಾಡೋರು. ಹಾಗೆ ಅವನ ಪರಂಪರೆ. ಕೊನೆಗೆ ಒಬ್ಬೊಬ್ಬನ ಕರೆದು ಕೇಳಿದ, ನಿನಗೇನು ಕಾಣ್ತಾ ಇದೆ ಅಂತ. ಅರ್ಜುನ ಕರೆದು ಕೇಳಿದಾಗ ಆತ ಹೇಳ್ತಾನೆ, ನನಗೆ ಕಣ್ಣನ್ನು ಬಿಟ್ಟರೆ ಏನೂ ಕಾಣೋದಿಲ್ಲ ಅಂದ. ಇವನ್ನ ಆ ಪಕ್ಷಿಯ ದೇಹವು ನನಗೆ ಕಾಣ್ತಾ ಇಲ್ಲ ಅಂತ. ದಟ್ ಈಸ್ ಕಾನ್ಸಂಟ್ರೇಷನ್. ಬಿಡು ಬಾಣವ ಅಂದರು ಅಷ್ಟೇ. ಈ ಕಣ್ಣಲ್ಲಿ ಹೋಯ್ತು, ಆ ಕಣ್ಣಲ್ಲಿ ಈಚೆ ಬಂತು ಬಾಣ. ಪಕ್ಷಿ ದೇಹ ಹಾಗೇ ಇದೆ. ಯಾಕೆ ಹೇಳಿದೆ? ಕುಂತಿ ಹೇಳ್ತಾಳೆ, ಇಂತಹ ಶೂರ ಮಕ್ಕಳು ನನಗೆ, ಶೂರಾಶ್ಚ ಕೃತವಿದ್ಯಾಶ್ಚ. ಆದ ದುರ್ದೈವ ಅಂದರೆ ಭೈಕ್ಷ್ಯ ಜೀವಿನ. ಏಕಚಕ್ರ ನಗರದಲ್ಲಿ ಪ್ರತಿಯೊಂದು ಮನೆಯ ಮುಂದೆ ಹೋಗಿ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಹೇಳುವಂಥ ದುಸ್ಥಿತಿ ನನ್ನ ಮಕ್ಕಳಿಗೆ. ಅವನು ಎಲ್ಲದರೊಳಗೂ ಢುಮ್ಕಿ. ಅವನು ರಾಜ್ಯಭಾರ ಮಾಡ್ತಿದ್ದಾನೆ. ಪ್ರಾಯಶಃ ರಾಜ್ಯಭಾರ ಮಾಡೋರು ಬಹಳಷ್ಟು ಜನ ಢುಮ್ಕಿ ಹಾಕಿದವರೇ ಇರ್ತಾರೆ ಅಂತ ಕಾಣುತ್ತೆ. ಚೆನ್ನಾಗಿ ಓದಿದವರಿಗೆ ರಾಜ್ಯಭಾರ ಮಾಡಲಿಕ್ಕೆ ಬರೋದಿಲ್ಲ. ನಮ್ಮ ದೇಶ ನೋಡ್ರಿ ಹಾಗೆ ಅನಿಸುತ್ತೆ ಅಲ್ವ ಕೆಲವು ಸಲ. ಹಾಗಾಗಿ ಎಷ್ಟೆರಡು ಸಲ ಢುಮ್ಕಿ ಹಾಕಿರ್ತಾರೋ ಅವರು ಮತ್ತೆ ಆರಿಸ್ಬಿಡ್ತಾರೆ ಹೀಗೆ ಅಂತ. ಹೀಗೆ ಯಾಕೆ ಹೇಳಿದೆ ಅಂದರೆ, ತೇಷಾಂ ಯಶಾಂಸಿ, ಅವರಿಗೆ ಕೀರ್ತಿ. ಯಾರಿಗೆ? ನಿನ್ನ ಅನುಗ್ರಹಕ್ಕೆ ಪಾತ್ರರಾದವರಿಗೆ. ಮತ್ತು ಅವರಿಗೇನೆ ನಚ ಸೀದತಿ ಬಂಧುವರ್ಗ,
ಅವರ ಬಂಧುವರ್ಗ ಕಷ್ಟಕ್ಕೊಳಗಾಗುವುದಿಲ್ಲ, ಬಂಧುಗಳನ್ನು ಕಳೆದುಕೊಳ್ಳೋದಿಲ್ಲ, ಇವರಿಗೆ ದುಃಖ ಇಲ್ಲ. ಅಷ್ಟೇ ಅಲ್ಲ, ಹೀಗೆ ಧನ್ಯಾಸ್ತಯೇವ ನಿಭೃತಾತ್ಮಯ ಭೃತ್ಯದಾರಾ. ಅವರ ಮನೆಯಲ್ಲಿ ಆ ವ್ಯಕ್ತಿ ಹೇಳಿದ ಮಾತನ್ನು ಎಲ್ಲರೂ ಕೇಳ್ತಾರೆ, ಅವರೇ ಧನ್ಯರು. ಮತ್ತಷ್ಟೇ ಅಲ್ಲ, ನಿಭೃತಾತ್ಮಜ ಭೃತ್ಯದಾರ, ಅವ್ರ ಮನೆಯವರೆಲ್ಲರೂ ಸಹ ನೀ ಏನು ಹೇಳ್ತೀವೋ ಹಾಗೆ ನಾವು ಮಾಡ್ತೀವಿ ಅಂತ ಹುಜೂರ್ ಅಂತ ಹಿಂಗೆ ಕೈ ಮುಗಿದು ನಿಂತಿರ್ತಾರೆ ಅವನ ಎದುರಿಗೆ. ಯಾಕೆ? ಆ ವ್ಯಕ್ತಿ ನಿನ್ನ ಅನುಗ್ರಹಕ್ಕೆ ಪಾತ್ರನಾದವನು. ಕೆಲವು ಜನರಿಗೆ ಅಯ್ಯ ಸುಮ್ಮನೆ ಬೆಳಗಿನ ಸಂಜೆವರೆಗೆ ವಟ ಅಂತಾನೆ ಯಾರು ಕೇಳ್ತಾರೆ ಒಂದು ಮಾತಂತ, ನೀ ಹಿಂಗೇ ಮಾತಾಡ್ತಾ ಇರು ಬರ್ತೇನೆ ಸಂಜೆಗೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ? ಯಾಕೆ ಹಾಗಾಗ್ತದೆ? ಅವನು ಅಪ್ಪನೇ ಇವನು ಅಪ್ಪನೇ, ಆದರೆ ಈ ಅಪ್ಪನಿಗೆ ಅಷ್ಟು ಬೆಲೆ, ಆ ಅಪ್ಪನಿಗೆ ಬೆಲೆ ಇಲ್ಲ. ಕಾರಣ ನಿನ್ನ ಅನುಗ್ರಹ. ದುರ್ಗಾ ಸಪ್ತಶತಿ ಹೇಳುತ್ತೆ, ತೇಷಾಂ ಯಶಾಂಸಿ ನಚ ಸೀದತಿ ಬಂಧುವರ್ಗ ಧನ್ಯಾಸ್ತಯೇವ ನಿಭೃತಾತ್ಮಜ ಭೃತ್ಯದಾರಾಹ. ಅಷ್ಟೇ ಅಲ್ಲ, ಅವನ ಹೆಂಡತಿ ಅವನ ಮಾತು ಕೇಳ್ತಾಳೆ, ಅವನ ಮಕ್ಕಳು ಸಹ ಅವನ ಮಾತನ್ನು ಕೇಳ್ತಾರೆ, ಮತ್ತು ಆಳು ಕಾಳುಗಳು ಎಲ್ಲರೂ ಸಹ ಅವನ ಮಾತನ್ನು ಅವನು ಹೇಗೆ ಹೇಳ್ತಾನೋ ಹಾಗೆ ಕೇಳ್ತಾನೆ. ಹೀಗೆ ಯೇಷಾಂ ಸದಾಭ್ಯುದಯದ ಭವತಿ ಪ್ರಸನ್ನ. ಯಾರ ವಿಷಯದಲ್ಲಿ ನೀನು ಸದಾ ಪ್ರಸನ್ನಳಾಗಿರ್ತೀಯೋ ಅವರಿಗೆ ಇದೆಲ್ಲವೂ ಸಹ ಸಹಜವಾಗಿ ಒದಗಿ ಬರುತ್ತೆ, ಸಿಗತ್ತೆ ಅಂತ. ಇಷ್ಟಾದ ಮೇಲೆ ಮತ್ತೆ ಮುಂದಿನ ಮಂತ್ರ, ಧರ್ಮ್ಯಾಣಿ ದೇವಿ ಸಕಲಾನಿ ಸದೈವ ಕರ್ಮಾಣಿ ಅತ್ಯಾದೃತ ಪ್ರತಿದಿನಂ ಸುಕೃತಿ ಕರೋತಿ ಸ್ವರ್ಗಂ ಪ್ರಯಾತಿ ಚ ತತೋ ಭವತಿ ಪ್ರಸಾದಾತ್ ಲೋಕದ್ವಯೇಪಿ ಫಲದಾನನು ದೇವಿ ತೇನ. ಧರ್ಮ್ಯಾಣಿ ದೇವಿ ಸಕಲಾನಿ ಸದೈವ ಕರ್ಮಾಣಿ ಅತ್ಯಾದೃತ ಪ್ರತಿದಿನಂ ಸುಕೃತಿ ಕರೋತಿ. ನಿನ್ನ ಅನುಗ್ರಹಕ್ಕೆ ಪಾತ್ರನಾದಂಥ ವ್ಯಕ್ತಿ ನಿರಂತರ ಧರ್ಮ ಕಾರ್ಯಗಳನ್ನು ಮಾಡ್ತಾನೆ. ದಾನ ಧರ್ಮ ಮಾಡಿದಷ್ಟು ಖುಷಿ ಅವನಿಗೆ. ನಾನು ಕೊಟ್ಟಿದ್ದು ಕಡಿಮೆ ಆಯಿತು ಅಂತ ವಿಚಾರ ಮಾಡ್ತಾನೆ ಅಷ್ಟೇ ಹೊರತು ಸಹ ಅಯ್ಯೋ ಕೊಟ್ಬಿಟ್ನಲ್ಲ ಅಂತ ಕೈ ಹಿಚ್ಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ಧರ್ಮ ಕಾರ್ಯಗಳನ್ನು ಮಾಡ್ತಾನೆ. ಅಂದರೆ ಯಾರೇ ಏನು ಬಂದು ಕೇಳಿದ್ರು ಸಹ ಅವನ ಹತ್ರ ಇಲ್ಲ ಅನ್ನೋ ಶಬ್ದ ಇಲ್ಲ. ಆ ಬುದ್ಧಿ ಅವನಿಗೆ ಯಾರು ಕೊಟ್ಟಿದ್ದು? ನೀನು ಕೊಟ್ಟಿದ್ದು. ಮತ್ತೆ ಸದೈವ ಕರ್ಮಾಣಿ ಅತ್ಯಾದೃತ, ಅತ್ಯಂತ ಗೌರವದಿಂದ ನಿಷ್ಠೆಯಿಂದ ತನ್ನ ಗಾರ್ಹಸ್ಥ್ಯ ಜೀವನದ ಕರ್ಮಗಳನ್ನು ಅವನು ಮಾಡ್ತಾ ಇರ್ತಾನೆ ಹೀಗೆ ಅಂತ. ಅಷ್ಟೇ ಅಲ್ಲ, ಹೇಗೆ ಕೇಳಿದರೆ ಪ್ರತಿದಿನಂ. ನಾವು ಹಾಗಲ್ಲ, ಒಂದು ವಾರ ಮಾಡಿಬಿಟ್ಟು ಆಮೇಲೆ ಒಂದು ವಾರ ರೆಸ್ಟು, ಹಾಗಲ್ಲ, ಪ್ರತಿದಿನಂ. ಯಾಕೆ ಅಂದರೆ ಸುಕೃತಿ ಅಂದರೆ ಪುಣ್ಯಾತ್ಮನಪ್ಪ ಅವನು. ಯಾಕೆಂದರೆ ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಹಾಗಾಗಿ ಪ್ರತಿದಿನವೂ ಸಹ ಇಂಥ ದಾನ ಧರ್ಮ ಭರ್ಬರ್ಕೆದೆ, ಅದು ತುಂಬಿ ಕೊಡು ಅಂತ ಒಬ್ಬ ಮಹಾತ್ಮರ ಮಾತು. ಹಾಗೆ ದಾನ ಧರ್ಮವನ್ನು ಮಾಡುವಂಥವನು ತನ್ನ ಗೃಹಸ್ಥಾಶ್ರಮದ ಕರ್ತವ್ಯವನ್ನು ನೆರವೇರಿಸುವವನವನು. ಇಂಥವನು ತಾನು ದೇಹ ಬಿಟ್ಟ ಮೇಲೆ ಸ್ವರ್ಗಂ ಪ್ರಯಾತಿ. ಎಲ್ಲಿಗೆ ಹೋಗ್ತಾನೆ ಅವನು? ಸ್ವರ್ಗಕ್ಕೆ ಹೋಗ್ತಾನೆ. ತಥೋ ಭವತೆ ಪ್ರಸಾದಾತ್. ಆಮೇಲೆ ನಿನ್ನ ಅನುಗ್ರಹದಿಂದ ಅವನು ಈ ಐಹಿಕ ಪ್ರಪಂಚದ ಸುಖ, ಅಂದರೆ ಇಲ್ಲಿರುವಾಗ ಅವನೊಬ್ಬ ಮಹಾದಾನಿ ಧರ್ಮನಿಷ್ಠ ಅಂತೆಲ್ಲ ಜನ ಅವನನ್ನು ಗೌರವಿಸ್ತಾರೆ. ಅಂದರೆ ಆ ಸುಖ ಅವನಿಗೆ ಸಿಗ್ತದೆ. ಅದಾದ ಮೇಲೆ ಮತ್ತೆ ಮುಂದುವರೆದು ಅವನು ದೇಹ ಬಿಟ್ಟ ಮೇಲೆ ಅವನು ಎಲ್ಲಿಗೆ ಹೋಗ್ತಾನೆ? ಸ್ವರ್ಗ ಸುಖ. ಮೋಕ್ಷ ಅಂತ ಇಲ್ಲಿ ಹೇಳ್ತಾ ಇಲ್ಲ, ನಿನ್ನೆ ಹೇಳಿದ್ಯಾನಲ್ಲ. ಅಂದರೆ ಈ ಭೌತಿಕ ಪ್ರಪಂಚದ ಸುಖವನ್ನು ಅವನು ಅನುಭವಿಸ್ತಾನೆ. ಅನುಭವಿಸ್ತಾ ಇದ್ದಾಗ ಆ ದೇಹದ ಆಯುಷ್ಯ ತೀರಿದಾಗ ಕೊನೆಗೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಷ್ಟೇ ಹೊರತು ಸಹ ನರಕಕ್ಕಲ್ಲ. ಅಲ್ಲಿ ಏನು ಹೇಳ್ದಂಗಾಯಿತು? ನಿನ್ನನ್ನು ಆರಾಧಿಸುವಂಥ ಭಕ್ತರಿಗೆ ಭೌತಿಕ ಪ್ರಪಂಚದಲ್ಲಿ ಸುಖ, ನೆಮ್ಮದಿ, ಮಾನ, ಗೌರವ, ಆದರ, ಆತಿಥ್ಯ, ಸಂಪತ್ತು ಎಲ್ಲವೂ ಸಹ. ಆಮೇಲೆ ದೇಹ ಬಿಟ್ಟ ಮೇಲೆ ಅವರಿಗೆ ಸ್ವರ್ಗ ಪ್ರಾಪ್ತಿ. ಅದಕ್ಕೋಸ್ಕರ ಯಾರು ಇಹ ಮತ್ತು ಅಮೂತ್ರ ಈ ಎರಡೂ ಲೋಕಗಳಲ್ಲೂ ಸಹ ಸುಖ ಬೇಕು ಎಂದು ಬಯಸ್ತಾರೋ ಅವರೂ ಸಹ ನಿನ್ನನ್ನೇ ಆರಾಧಿಸಬೇಕು.
ಇಲ್ಲ ನನಗಿದು ಬೇಡ ಅಂತ ಯಾರು ಇಷ್ಟಪಡ್ತಾರೋ, ಅಂದರೆ ಮೋಕ್ಷಾರ್ಥಿಗಳಾಗಿದ್ದ ಪಕ್ಷದಲ್ಲಿ ಅವರೂ ಸಹ ನಿನ್ನನ್ನು ಆರಾಧಿಸಬೇಕು. ಅದಕ್ಕೋಸ್ಕರ ಹೇಳೋದು ಶ್ರೀಸುಂದರೀ ತರ್ಪಣ ಅಂದರೆ ಭೋಗಶ್ಚ ಮೋಕ್ಷಶ್ಚ ಕರಸ್ಥ ಏವ. ನಿನ್ನನ್ನು ಆರಾಧಿಸುವವರಿಗೆ ಒಂದು ಕೈಯಲ್ಲಿ ಭೋಗ, ಭೋಗ ಅಂದರೆ ಎರಡು, ಈ ಲೋಕದ ಭೋಗ, ಸ್ವರ್ಗಲೋಕದ ಭೋಗ, ಇನ್ನೊಂದು ಕೈಯಲ್ಲಿ ಮೋಕ್ಷ, ಎರಡೂ ಸಹ ಸಿಗತ್ತೆ. ಬೇರೆ ದೇವತೆಗಳ ಆರಾಧನೆಯಲ್ಲಿ ನೀವು ಭೋಗವನ್ನು ಇಷ್ಟಪಟ್ಟರೆ ಮೋಕ್ಷ ಇಲ್ಲ, ಮೋಕ್ಷವನ್ನು ಇಷ್ಟಪಟ್ಟರೆ ಭೋಗ ಇಲ್ಲ. ಒಂದನ್ನು ಪಡ್ಕೊಳ್ಳೋದು ಮೀನ್ಸ್ ಇನ್ನೊಂದನ್ನು ಕಳ್ಕೊಳ್ಳೋದು. ಆದರೆ ನಿನ್ನ ಆರಾಧನೆಯಲ್ಲಿ ಹಾಗಲ್ಲ, ಎರಡೂ ಸಮಸಮಾನವಾಗಿ ಸಿಗ್ತವೆ. ಹೀಗೆ ಸತ್ಯವೂ ಸಹ ಹೌದೌದು. ಆದ್ದರಿಂದ ಸ್ವರ್ಗಂ ಪ್ರಯಾತಿ ಚ ತಥೋ ಭವತಿ ಪ್ರಸಾದಾತ್ ಲೋಕದ್ವಯೇಪಿ, ಈ ಲೋಕ ಸ್ವರ್ಗಲೋಕ ಎರಡು ಲೋಕ, ಇನ್ನು ಕೆಲವು ಕಡೆಗೆ ಲೋಕತ್ರಯ ಅಂತಲೂ ಉಂಟು. ಆಗ ಭೂಹು ಭುವಃ ಸುವಃ ಅಂತ ಮೂರು ಲೋಕಗಳನ್ನು ಸ್ವೀಕಾರ ಮಾಡ್ಕೊಳ್ಳೋದು. ಪಾಠಭೇದ ಹೀಗೆ ಅಂತ ನಾನು ದೇವಿತೇನ, ಅದರಿಂದ ಅವನಿಗೆ ಈ ಎರಡು ಲೋಕಗಳಲ್ಲಿ ಅಥವಾ ಪಾಠಭೇದದಂತೆ ಮೂರು ಲೋಕಗಳಲ್ಲೂ ಸಹ ಸದಾ ಗೌರವ, ಆದರ, ಆತಿಥ್ಯ ಅನ್ನುವಂತಹದ್ದು ಸಿಗ್ತದೆ. ಒಟ್ಟಾರೆ ನಿನ್ನನ್ನು ಆರಾಧಿಸುವಂತಹ ಜನರಿಗೆ ಯಾವುದೇ ರೀತಿಯ ನಷ್ಟ ಎನ್ನುವುದು, ಹಾನಿ ಎನ್ನುವುದು ಇಲ್ಲ. ಇಷ್ಟು ಹೇಳಿ ಆದಮೇಲೆ ಮತ್ತೆ ಮುಂದಿನ ಶ್ಲೋಕದಲ್ಲಿ ನೀನು ನಿನ್ನನ್ನು ಸ್ಮರಿಸುವವರಿಗೆ ಏನನ್ನು ಅನುಕೂಲ ಮಾಡಿ ಕೊಡ್ತೀಯೆ ಅನ್ನೋದನ್ನು ಈ 17ನೇ ಶ್ಲೋಕದಲ್ಲಿ ಹೇಳ್ತಾರೆ. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷಜಂತೋ ಸ್ವಸ್ಥೆ ಸ್ಮೃತಾ ಮತಿಮತೇವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯಾ ಸರ್ವೋಪಕಾರಕರಣಾಯ ಸದಾ ರುದ್ರಚಿತ್ತ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ 6 ಗಂಟೆಗೆ ಸೇರಿದಾಗ ಈ ಮಂತ್ರದ ಅರ್ಥ ಏನು ಅಂತ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.